ಎಲ್ಲೋ ಒಂದ್ ಕಡೆ ಕೇರಳದಲ್ಲಿ ಆಯ್ತು ಅಂತ ಹೇಳಿ ತಾನು ಹೋರಾಡ್ತೀನಿ, ಇಲ್ಲಿ ನಾನು ಈಗ ಹೋರಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಲೇಟ್ ರೆಸ್ಪಾನ್ಸ್ ಅಂತ ಅನ್ಸುತ್ತೆ. ನಿಮ್ಮನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಮಾತಾಡ್ತಿದಾರಾ, ದಟ್ ಇಸ್ ಅ ಕ್ರೈಮ್. ಟೇಕ್ ಅನ್ ಆಕ್ಷನ್ ಅಗೇನ್ಸ್ಟ್ ಇಟ್. ಕೇರಳದಲ್ಲಿ ಆಯ್ತು ಅಂದ ತಕ್ಷಣ ಇಲ್ಲಿ ಮಾಡ್ಬೇಕು, ಕೇರಳದಲ್ಲಿ ಒಂದು ಚೆನ್ನಾಗಿ ಸಿನಿಮಾ ಬರ್ತಿದೆ ಅಂದ ತಕ್ಷಣ ಅದ್ರ ಬಗ್ಗೆ ಇಲ್ಲಿನೂ ಅದೇ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕು, ಕೇರಳದಲ್ಲಿ ಒಂದು ಅನ್ಯಾಯದ ವಿರುದ್ಧ ಹೋರಾಡ್ತಿದ್ದಾರೆ ಅಂತ ತಕ್ಷಣ ಇಲ್ಲಿ ಹೋರಾಡ್ಬೇಕು ಅನ್ನೋದು ಇಲ್ಲ. ಇಲ್ಲಿ ನಾವೇ ಇನಿಷಿಯೇಟ್ ಮಾಡಬಹುದು. ಯಾರಿಂದ ಅನ್ಯಾಯ ಆಯ್ತು ಅನ್ನೋದನ್ನ ದಯವಿಟ್ಟು ಕ್ಲಾರಿಫೈ ಮಾಡಬೇಕು. ಪ್ರೆಸ್ ಅನ್ನ ಕರೆದು ನಾನು ಇಂಥವನ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಇದೆ. ಅಂಡ್ ನಮಗೆ ಒಂದು ಹಿಂದಗಡೆ ನಮ್ಮನ್ನ ಕೇಳುವ ಫ್ಯಾಮಿಲಿಗಳು, ರಿಲೇಷನ್, ಸೊಸೈಟಿಗಳಿದ್ದಾರೆ. ಅವರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನೀವು ಇಂಥ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು. ನಾನು ಹೆಣ್ಣು ಮಗಳಾದ ಕಾರಣನೇ ಮಾತಾಡ್ತೀನಿ, ಬಿಕಾಸ್ ನನ್ನ ಜೊತೆ ಅಂತ ಎಕ್ಸ್ಪೀರಿಯನ್ಸ್ ಆದಾಗ ಐ ಇಮಿಡಿಯೇಟ್ಲಿ ರೆಸ್ಪಾಂಡ್. ಮೀಡಿಯಾಗಳ ಮೂಲಕ ಬರೀ ಇವಾಗ ಮುಂದೆ ಪ್ರೆಸ್ ಮೀಟ್ ಕರಿಬೇಕು ಅಂತಿಲ್ಲ, ಪ್ರಿಂಟ್ ಮೀಡಿಯಾವನ್ನು ಅವಲಂಬಿಸಬೇಕು ಅಂತಿಲ್ಲ, ಟಿವಿ ಮೀಡಿಯಾನ ಅವಲಂಬಿಸಬೇಕು ಅಂತಿಲ್ಲ. ನಿಮ್ಮ ಒಂದು ಡಿವೈಸ್ ಮೂಲಕ ಇಡೀ ಲೋಕಕ್ಕೆ ನೀವು ನಿಮ್ಮ ವಿಚಾರಗಳನ್ನ ತಿಳಿಸಬಹುದು. ಕೆಲವರು ಇಂಥ ಟಾಪಿಕ್ ಗಳನ್ನ ಮಾತಾಡೋದು ನಿಲ್ಲಿಸಿ ಅಂತ ಹೇಳಿದ್ರು. ಅವರ ಪ್ರಕಾರ ಕೆಲವು ಸಿನಿಮಾಗಳು ಅವಾರ್ಡ್ಗೆ ಲಾಯಕೆ ಇರಲ್ಲ, ಆದ್ರೂ ಅವುಗಳು ಬಂದು ಅವಾರ್ಡ್ ತಗೊಳುತ್ತೆ ಅಂತ ಹೇಳ್ಕೊಂಡು. ಯಾಕೆ ಎಲ್ಲಾ ಗೆದ್ದಿರುವ ಸಿನಿಮಾಗಳು ಯಾಕೆ ಟೆಲಿಕಾಸ್ಟ್ ಆಗ್ತಿಲ್ಲ? ಎಲ್ಲಿವೆ ಆ ಸಿನಿಮಾಗಳು? ಯಾಕೆ ಇಂಥ ಸಿನಿಮಾಗಳನ್ನ ಪ್ರದರ್ಶನ ಯಾಕೆ ಮಾಡಲ್ಲ? ಯಾಕೆ ನೋಡೋದಕ್ಕೆ ಅವಕಾಶ ಇಲ್ಲ? ಆಗ ನಮ್ಮ ಕನ್ನಡದ ಸಿನಿಮಾಗಳು ನಮಗೆ ಕನ್ನಡದ ನೆಲದಲ್ಲಿ, ಕನ್ನಡದ ಥಿಯೇಟರ್ಗಳಲ್ಲಿ, ಕನ್ನಡದ ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಕನ್ನಡದ ಚಾನೆಲ್ಗಳಲ್ಲಿ ಯಾಕೆ ಇದನ್ನ ಲಭ್ಯ ಇಲ್ಲ? ಯಾಕೆ ಅವರು ಪ್ರದರ್ಶನ ಮಾಡ್ತಾ ಇಲ್ಲ? ತೋರಿಸ್ಕೋಬಹುದಲ್ಲ, ನಾನು ಗೆದ್ದಿದ್ದೇನಪ್ಪ ನೋಡ್ರಪ್ಪ ನನ್ನ ಸಿನಿಮಾ ಅಂತ ಯಾಕೆ ತೋರಿಸ್ಕೊಳ್ತಿಲ್ಲ? ಯು ಆರ್ ಟೇಕಿಂಗ್ ಸಚ್ ಅ ಬಿಗ್ ಪ್ರೈಸ್ ಅಮೌಂಟ್, ಯು ಆರ್ ಟೇಕಿಂಗ್ ಅ ಸರ್ಟಿಫಿಕೇಟ್ ಸ್ಟ್ಯಾಂಡಿಂಗ್ ಆನ್ ದ ಸ್ಟೇಜ್. ತುಂಬಾ ರೆಪ್ಯೂಟೆಡ್ ಜನಗಳ ಮುಂದೆ ಸರ್ಟಿಫಿಕೇಟ್ ಇಟ್ಟು ತೋರಿಸ್ತೀರಾ ಅಂತ ಹೇಳಿದಾಗ ಯಾಕೆ ನಿಮ್ ಸಿನಿಮಾನ ತೋರಿಸ್ತಾ ಇಲ್ಲ? ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ನಮ್ಮಂತ ಸಾವಿರ ರೈಟರ್ಸ್ಗೆ, ನಿರ್ದೇಶಕರಿಗೆ, ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡಬೇಕು, ಅಲ್ಲಿ ನಾವು ಅವಾರ್ಡ್ ತಗೋಬೇಕು ಅಂತ ಆಸೆ ಇದೆ. ನಮ್ಗೆ ತೋರಿಸಿ ಇಲ್ಲಿ ಗೆದ್ದಿರೋ ಸಿನಿಮಾಗಳನ್ನ. ಫೆಸ್ಟಿವಲ್ ನಲ್ಲಿ ಕಾಂಪಿಟೇಷನ್ ಟೈಮ್ ಅಲ್ಲಿ ನೀವು ಸಿನಿಮಾಗಳನ್ನೇ ಬಂದು ನೋಡ್ಕೋಬೇಕಿತ್ತಾಗ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸಿನಿಮಾ ಗೆದ್ದಿರೋರು ದಯವಿಟ್ಟು ಸಿನಿಮಾ ಪ್ರದರ್ಶನ ಮಾಡಿ, ಸೋ ದಟ್ ನಾವು ನೋಡಬಹುದು, ತಿಳ್ಕೋಬಹುದು. ಕೆಲವರು ನಮ್ಗೆ ಆಕಸ್ಮಿಕವಾಗಿ ಸಿಕ್ಕಿ ಹೇಳ್ತಾರೆ, ಒಂದು ಸಿನಿಮಾ ಮಾಡ್ತಿದ್ದೀನಿ ಮೇಡಮ್, ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ, ಸಬ್ಸಿಡಿ ಅಂತೂ ಗ್ಯಾರಂಟಿ ಮೇಡಮ್ ಅಂತ ಹೇಳ್ತಾರೆ. ಯಾವ ಬೇಸಿಸ್ ಮೇಲೆ? ಪಾಪ ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರಿಗೆ ಯಾವ ರೀತಿ ನಂಬಿಸಿ ಸಬ್ಸಿಡಿ ಸಿಕ್ಬಿಡುತ್ತೆ, ಟಿವಿ ರೈಟ್ ಸಿಕ್ಬಿಡುತ್ತೆ, ಮತ್ತೊಂದು ಸಿಕ್ಬಿಡುತ್ತೆ, ಅವಾರ್ಡ್ ಸಿಕ್ಬಿಡುತ್ತೆ ಅಂತ ಹೇಳಿ ಅವರನ್ನೊಂದು ಯಾಮಾರಿಸೋದು, ಅಥವಾ ಪಾಪ ಆ ಕಡೆಯಿಂದನೂ ಪ್ರಾಮಾಣಿಕ ಪ್ರಯತ್ನ ಇರಬಹುದು. ಈಗ ನಮ್ಮನ್ನ ಪ್ರಶ್ನೆ ಮಾಡಿದವರು ಒಂದಷ್ಟು ಜನರು, ಯಾಕೆ ಇಂಥ ಟಾಪಿಕ್ ತಗೊಳ್ತಿದ್ದೀರಾ, ಇದ್ರ ಬಗ್ಗೆ ನಿಮಗೇನು ಗೊತ್ತು ಅಂತ ಕೇಳಿ. ಇಲ್ಲ, ಗೊತ್ತಿಲ್ದಿರೋ ಕಾರಣ ನಾನು ಕೆಲವರು ತಿಳಿದವ್ರ ಜೊತೆ ಮಾತಾಡ್ತಾ ಇದ್ದೀವಿ. ನಮಗೆ ತಿಳಿದಿರೋ ಒಂದಷ್ಟು ನಾಲೆಜ್ ಅನ್ನ ಶೇರ್ ಮಾಡ್ಕೊಂಡು ಇವಾಗ ನಿಮ್ಮ ಮುಂದೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಯಾಕೆ ಸೆನ್ಸರ್ ಮಂಡಳಿಯಲ್ಲಿ ಕೂತ್ಕೊಳ್ಳೋರೆಲ್ಲ ಏನು ಬುದ್ಧಿ ಇಲ್ದಿರೋರು ಕೂತ್ಕೊಂಡಿರ್ತಾರ ಅಂತ ಹೇಳ್ಕೊಂಡು. ಹಿರಿಯರಿಗೆ, ಮಕ್ಕಳಿಗೇನೋ ಹೋಗ್ಲಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ ಆ ಸಿನಿಮಾದಲ್ಲಿ, ಬಿಕಾಸ್ ಆಫ್ ದ ಸರ್ಟಿಫಿಕೇಟ್. ಬೇಕಾದವರಿಗೆ ಏನೇ ಹಿಂಸೆ ಇರ್ಲಿ, ರೇಪ್ ಇರ್ಲಿ, ನೋಡೋದಕ್ಕೆ ಕಷ್ಟ, 10 ನಿಮಿಷ ಹೂ ಅಂತ ಮಾಡಿ ನೋಡಬೇಕಾದಂತ ಸಂದರ್ಭ ಇರುವಂತ ಸಿನಿಮಾಗಳಿಗೆ ಯುವೇ ಕೊಟ್ಟು ಬಿಡ್ತಾರೆ. ಅಲ್ಲಿ ಬಿಸ್ನೆಸ್ಗೆ ಹೋದಾಗ ಇದ್ರಲ್ಲಿ ಇದೆಯಲ್ಲಪ್ಪ ಅಂತ ಹೇಳಿದಾಗ ಆತನಿಗೆ ಅರ್ಧಕ್ಕರ್ಧ ಬಿಸ್ನೆಸ್ ನಿಂತೋಗುತ್ತೆ. ಥಿಯೇಟರ್ ನಲ್ಲಿ ಉಳಿಸಿಕೊಳ್ಳುವ ಅನಿವಾರ್ಯ ಕಾರಣಕ್ಕೋಸ್ಕರವಾದರೂ ಒಂದು ಪ್ರೊಡಕ್ಷನ್ ಹೌಸ್ ಆಗ್ಲಿ, ಒಬ್ಬ ಪ್ರೊಡ್ಯೂಸರ್ ಆಗ್ಲಿ, ಒಬ್ಬ ನಿರ್ದೇಶಕ ಆಗ್ಲಿ, ಒಂದು ಸಿನಿಮಾ ತಂಡ ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ವ್ಯವಸ್ಥೆಗೆ ಕೈ ಹಾಕ್ಬಿಡುತ್ತೆ ಅನ್ನೋ ಒಂದು ಮಾತು ಹೇಳಿದ್ರು. ನಮಸ್ಕಾರ, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ಅನ್ನೋ ಕನ್ಫ್ಯೂಷನ್, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುವುದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸಮಸ್ಯೆಗಳೇ ಇರಲಿ, ಸವಾಲುಗಳೇ ಇರಲಿ, ಪದೇ ಪದೇ ಮಾತಾಡಬೇಕಾಗತ್ತೆ, ಚರ್ಚೆ ಮಾಡಬೇಕಾಗತ್ತೆ. ಚರ್ಚೆ ಮಾಡಿದ್ರೆ, ಮಾತಾಡಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು, ಸಮಾಧಾನ ಸಿಗಬಹುದು ಅನ್ನೋ ಮಾತನ್ನ ನಾನಂತೂ ತುಂಬಾ ಬಲವಾಗಿ ನಂಬ್ತೇನೆ. ಬಿಕಾಸ್ ಐ ಬಿಲೀವ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್. ಸೊ ವೆಲ್ಕಮ್ ಟು ಮೈ ಶೋ, ಲೆಟ್ಸ್ ಟಾಕ್. ಸೊ ಇವತ್ತಿನ ಟಾಪಿಕ್ ಏನು, ಯಾವ ವಿಚಾರದ ಬಗ್ಗೆ ಮಾತಾಡ್ತೀರಾ ಅಂತ ಕೇಳಿದ್ರೆ, ನನ್ನ ಲೆಟ್ಸ್ ಟಾಕ್ ನಲ್ಲಿ ಟೆಲಿಕಾಸ್ಟ್ ಮಾಡಿದಂತ ಈ ಹಿಂದಿನ 2 ಎಪಿಸೋಡ್ಗಳ ಬಗ್ಗೆ. ಅಲ್ಲಿ ನಾವು ಆರಿಸ್ಕೊಂಡಿದ್ದು ಅವಾರ್ಡ್ ಸಿನಿಮಾಗಳ ಬಗ್ಗೆ, ಸಬ್ಸಿಡಿ ತಗೊಳ್ಳೋ ಸಿನಿಮಾಗಳ ಬಗ್ಗೆ, ಹಾಗೇನೆ ಸಿನಿಮಾಗಳಿಗೆ ಸಿಗುವಂತಹ ಸೆನ್ಸರ್ ಸರ್ಟಿಫಿಕೇಟ್, ಆ ಸೆನ್ಸರ್ ಸರ್ಟಿಫಿಕೇಟ್ ಯಾವ ರೀತಿ ಒಂದು ಸಿನಿಮಾದ ಭವಿಷ್ಯವನ್ನ ರೂಪಿಸುತ್ತೆ, ಹಾಗೇನೆ ಕೆಲವೊಮ್ಮೆ ಆ ಸರ್ಟಿಫಿಕೇಟ್ ಯಾವ ರೀತಿ ಒಂದು ಸಿನಿಮಾದ ಭವಿಷ್ಯವನ್ನ ಒಂದು ರೀತಿಯಲ್ಲಿ ಸಪ್ರೆಸ್ ಮಾಡೋದಕ್ಕೆ ಅದು ಕೂಡ ಒಂದು ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕೂಲಂಕುಷವಾದ ಚರ್ಚೆ. ಒಬ್ಬರ ಜೊತೆ, ಡೈರೆಕ್ಟರ್ ಜೊತೆ ಮಾತಾಡಿದ್ದೀವಿ, ಮತ್ತೊಬ್ಬರ ಜೊತೆ ಮಾತಾಡಿದ್ದೀವಿ. ಇದು ಕೇವಲ ಇಬ್ಬರ
ಒಪಿನಿಯನ್ ಮೇಲೆ ನಿಂತಿಲ್ಲ. ಹೀಗೆ ಹಲವಾರು ಜನರ ಜೊತೆ ಮಾತಾಡಿದಾಗ ಇಬ್ರು ಮುಂದೆ ಬಂದು ಓಕೆ ನಾವು ನಮ್ಮ ಒಪಿನಿಯನ್ ಅನ್ನು ಶೇರ್ ಮಾಡ್ತೀವಿ ಅಂತ ಮಾಡಿದಾಗ ಅವ್ರ ಜೊತೆ ಮಾತಾಡಿದ ಒಂದಷ್ಟು ಡಿಸ್ಕಷನ್ಗಳನ್ನು ಟೆಲಿಕಾಸ್ಟ್ ಮಾಡಿದ್ದೇವೆ. ಈಗ ಮೊದಲನೇದಾಗಿ ನಾವು ಇದು ಯಾವುದು ಸೆನ್ಸರ್ ವಿಚಾರ ಮಾತಾಡೋದಕ್ಕಿಂತ ಮುಂಚೆ ನಾವು ಅವಾರ್ಡ್ ಸಿನಿಮಾಗಳ ಬಗ್ಗೆ, ಸಬ್ಸಿಡಿ ಸಿನಿಮಾಗಳ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ವಿ. ಅದಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ಗಳು ಬಂತು ಅಂಡ್ ತುಂಬಾ ಶೇರ್ ಆಗಿ ತುಂಬಾ ಕಡೆ ರೀಚ್ ಆದಂತ ಒಂದು ಎಪಿಸೋಡ್ಗಳು ಅವುಗಳು. ಕೆಲವರು ಅದನ್ನ ನೋಡಿ ಒಂದಷ್ಟು ಕಾಲ್ಗಳು ಬಂದ ಕಾರಣ, ಈ 2 ಎಪಿಸೋಡ್ಗಳು ನೋಡಿ ಕಾಲ್ ಬಂದ ಕಾರಣ ಕೆಲವರು ಪ್ರಶ್ನೆ ಮಾಡಿದ್ರು, ಕೆಲವರು ಇಂಥ ಟಾಪಿಕ್ಗಳನ್ನ ಮಾತಾಡೋದು ನಿಲ್ಲಿಸಿ ಅಂತ ಹೇಳಿದ್ರು, ಕೆಲವರು ತುಂಬಾ ಬೆನ್ ತಟ್ಟಿದ್ರು, ಗುಡ್ ಸಮ್ವನ್ ಇಸ್ ಟಾಕಿಂಗ್ ಅಬೌಟ್ ಇಟ್ ಅಂತ ಹೇಳಿದ್ರು. ಹಾಗಾಗಿ ನಾನು ಇವಾಗ ಈ ಅವಾರ್ಡ್ ಸಿನಿಮಾಗಳ ಬಗ್ಗೆ ಮೊದಲನೇದಾಗಿ ವಿಚಾರ ತಗೊಳ್ತೀನಿ. ಅಲ್ಲಿ ನಾವು ಚರ್ಚೆ ಮಾಡಿದ್ದು ಯಾವ ರೀತಿ ಕೆಲವರು ನಾಟ್ ಆಲ್, ಲೆಟ್ ಮೀ ಅದನ್ನ ಕ್ಲಾರಿಫೈ ಮಾಡ್ತೀನಿ, ಕೆಲವರು ಅವಾರ್ಡ್ ಸಿನಿಮಾಗಳನ್ನ ಅವಾರ್ಡಿಗೋಸ್ಕರನೇ ಒಂದು ಮಾಡುವ ಕೆಟಗರಿಗಳಿದ್ದಾರೆ. ಆ ಅವಾರ್ಡಿಗೋಸ್ಕರನೇ ಸಿನಿಮಾ ಮಾಡುವವರು ಆ ಅವಾರ್ಡಿನ ಕ್ರೈಟೀರಿಯಾವನ್ನ ಒಂದು ಮ್ಯಾಚ್ ಆಗುವಾಗೆ ಸಿನಿಮಾ ಮಾಡ್ತಾರ, ಅಥವಾ ಸಿನಿಮಾ ಮಾಡಿಬಿಟ್ಟು ಇದು ಅವಾರ್ಡಿಗೋಸ್ಕರನೇ ಸಿನಿಮಾ ಅಂತ ಮಾಡಿ ಇನ್ಫ್ಲುಯೆನ್ಸ್ ಮಾಡಿ ಅವಾರ್ಡ್ ತಗೊಳ್ತಾರ, ಇಂಥ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ಅವರು ಹೇಳಿದ್ರು ಇಲ್ಲ, ಕೆಲವರು ಆಕ್ಚುಲಿ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಕೆಲವೊಂದು ಸಿನಿಮಾಗಳು ಅಲ್ಲಿ ಅವಾರ್ಡ್ ಸಿಕ್ಕಿದಂತ ಕೆಲವು ಸಿನಿಮಾಗಳಿಗೆ ಆ ಅವಾರ್ಡ್ ತಗೊಳ್ಳೋಷ್ಟು ಆ ಮಟ್ಟಿಗೆ ಇರಲಿಲ್ಲ ಅನ್ನೋದು ಅವರ ಒಪಿನಿಯನ್ ಆಗಿತ್ತು. ಇದನ್ನು ನೋಡಿ ಕೆಲವರು ಫೋನ್ ಮಾಡಿ ಕೇಳಿದ್ರು, ಯಾಕೆ ಆಗಿದ್ರೆ ಫಿಲ್ಮ್ ಫೆಸ್ಟಿವಲ್ ಇಷ್ಟೊಂದು ರೆಪ್ಯೂಟೆಡ್ ಫಿಲ್ಮ್ ಫೆಸ್ಟಿವಲ್ಗಳು ನಡೀತಾ ಇರುತ್ತವೆ, ಹಾಗಿದ್ರೆ ಇಲ್ಲೆಲ್ಲ ಪೊಲಿಟಿಕ್ಸ್ ನಡೆಯುತ್ತಾ, ಎಲ್ಲವೂ ಡೀಲ್ಗಳಲ್ಲಿ ಆಗುತ್ತಾ, ನೀವೇನ್ರಿ ಮಾತಾಡ್ತಿದ್ದೀರಾ ಅಂತಲೂ ಕೆಲವರು ಕೇಳಿದ್ರು. ಅದಕ್ಕೆ ಲೆಟ್ ಮೀ ಆನ್ಸರ್. ಕೆಲವು ಸಿನಿಮಾಗಳು ಅಫ್ಕೋರ್ಸ್ ಈಗ ನೀವು ಹೇಳ್ದಂಗೆ ಎಲ್ಲಾ ಸಿನಿಮಾಗಳಿಗೆ 100% ಯಾವಗಳು ಸಿನಿಮಾಗಳು ಡೀಲ್ಗಳಲ್ಲಿ ನಡೆಯುತ್ತಾ ಇಲ್ವಾ ಅನ್ನೋದನ್ನ ನಾನಂತೂ ಕಣ್ಣಾರೆ ನೋಡ್ಲಿಲ್ಲ. ಆದ್ರೆ ಇಂಡಸ್ಟ್ರಿಯಲ್ಲಿ ಇವುಗಳ ಬಗ್ಗೆ ಚರ್ಚೆಗಳಂತೂ ಆಗ್ತಾ ಇದೆ. ಈ ಸಿನಿಮಾ ಅವಾರ್ಡ್ ಸಿಗುವಂತ ಸಿನಿಮಾನ, ಅಥವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೆಲೆಕ್ಟ್ ಆಗಿ ಅವಾರ್ಡ್ ಹಿಂಗ್ ತಗೋಬಿಡ್ತು, ಅಥವಾ ಈ ಸಿನಿಮಾದಲ್ಲಿ ಅಂತ ಕ್ವಾಲಿಟಿ ಏನಿತ್ತು, ಇದು ಅವಾರ್ಡ್ ಕ್ರೈಟೀರಿಯಾದಲ್ಲಿ ಬರುವಂತ ಸಿನಿಮಾನೇ ಅಲ್ಲ ಆಗಿತ್ತು. ಓಕೆ, ಹಾಗಿದ್ದಾಗ ಈ ಸಿನಿಮಾ ಹೇಗೆ ಗೆಲ್ತು ಅನ್ನೋ ಒಂದು ಪ್ರಶ್ನೆಗಳು ಒಂದಷ್ಟು ಜನರ ಮನಸ್ಸಲ್ಲಿ ಮೂಡಿರೋದಂತೂ ಸತ್ಯ, ಅಂಡ್ ಅದರ ಬಗ್ಗೆ ಪ್ರಶ್ನೆಗಳು ಎತ್ತಿರೋದಂತೂ ಸತ್ಯ. ಅದನ್ನ ಮಾತಾಡಿದವರು ನಮ್ಮ ಅದರ ಬಗ್ಗೆ ಪ್ರಶ್ನೆ ಮಾಡಿ ಮಾತಾಡಿ ಸ್ಟೇಷನ್ಗೆ ಹೋಗಿ ಕೋರ್ಟಿಗೆ ಹೋಗಿ ಈಗಲೂ ಹೋರಾಟ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ ನಮ್ಮ ಈ ಲೆಟ್ಸ್ ಟಾಕ್ ಎಪಿಸೋಡ್ ನಲ್ಲಿ ನನ್ನ ಜೊತೆ ಮಾತಾಡಿದ್ರು. ಅವರ ಪ್ರಕಾರ ಕೆಲವು ಸಿನಿಮಾಗಳು ಅವಾರ್ಡ್ಗೆ ಲಾಯಕ್ಕೆ ಇರಲ್ಲ, ಆದ್ರೂ ಅವುಗಳು ಬಂದು ಅವಾರ್ಡ್ ತಗೊಳುತ್ತೆ ಅಂತ ಹೇಳ್ಕೊಂಡು. ನಮ್ಮ ಇಲ್ಲಿ FMC ಉದ್ದೇಶ ಯಾರನ್ನು ಪರ್ಸನಲ್ ಆಗಿ ಡಿಫೇಮ್ ಮಾಡೋದಾಗ್ಲಿ ಅಥವಾ ಏನು ಅಟ್ಯಾಕ್ ಮಾಡೋದಾಗ್ಲಿ ಅಥವಾ FMC ಒಂದು ಪರ್ಸನಲ್ ಒಪಿನಿಯನ್ ಅಂತ ಇದು ಹೇಳಕ್ಕಾಗಲ್ಲ, ಹೇಳೋದು ಇಲ್ಲ. ಬಿಕಾಸ್ ಇಲ್ಲಿ ನಮ್ಮ ಉದ್ದೇಶ ಒಳ್ಳೆ ಸಿನಿಮಾಗಳಿಗೆ ರೆಕಗ್ನಿಷನ್ಗಳು ಸಿಗಬೇಕು. ಒಂದು ಅವಾರ್ಡಿಗೋಸ್ಕರನೇ ಸಿನಿಮಾ ಮಾಡಿದಾರ, ಅದು ಅವಾರ್ಡ್ ಫಾರ್ಮೆಟ್ ಅಂದ್ರೆ ಏನು ಅನ್ನೋದನ್ನ ದಯವಿಟ್ಟು ಇನ್ನಾದ್ರೂ ತಿಳಿಸುವಂತ ಆಗ್ಲಿ. ಈ ಫೆಸ್ಟಿವಲ್ಗಳು ಯಾರು ಆರ್ಗನೈಸ್ ಮಾಡ್ತಾರೆ, ಯಾವ ಸಂಸ್ಥೆಗಳು, ಸರ್ಕಾರದಿಂದ ಕೆಲವು ಜನರನ್ನ ಅಪಾಯಿಂಟ್ ಮಾಡ್ತಾರೆ, ಏನು ಈ BFFS ಅಂತ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನ ಆರ್ಗನೈಸ್ ಮಾಡ್ತಾರೆ, ಅದೇ ರೀತಿ ಬೇರೆ ಬೇರೆ ರೀತಿಯ ಫೆಸ್ಟಿವಲ್ ಗಳನ್ನು ಆರ್ಗನೈಸ್ ಮಾಡ್ತಾರೆ. ಅಲ್ಲಿ ಚೂಸ್ ಮಾಡುವ ಅವಾರ್ಡ್ ಕೆಟಗರಿಯ ಸಿನಿಮಾಗಳು ಯಾವ ರೀತಿ ಇರಬೇಕು, ಅದಕ್ಕೆ ಏನು ಕ್ರೈಟೀರಿಯಾ, ಅದು ಯಾವ ಸಂದೇಶವನ್ನು ಕೊಡಬೇಕು, ಇಷ್ಟೆಲ್ಲವನ್ನು ಮೀಟ್ ಮಾಡಿದ ಸಿನಿಮಾಗಳನ್ನ ಚೂಸ್ ಮಾಡಿದ್ರೆ ಆ ಸಿನಿಮಾ ಮಾಡಿದವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಥವಾ ಆ ಸಿನಿಮಾವನ್ನು ನೋಡಿ ಆ ಸಿನಿಮಾಗಳು ಗೆದ್ದಾಗ ಕೆಲವು ನಮ್ಮಂತವರಿಗೆ ಅಥವಾ ಈ ಅವಾರ್ಡ್ ಸಿನಿಮಾಗಳನ್ನು ಇಷ್ಟಪಡೋರಿಗೆ ಒಂದು ಖುಷಿ ಆಗುತ್ತೆ, ಓ ದಿಸ್ ಸಿನಿಮಾ ಇಸ್ ಓಕೆ, ಇದಕ್ಕೆ ಅವಾರ್ಡ್ ಕೊಟ್ಟಿದ್ದಕ್ಕೆ ಇದು ಸಾರ್ಥಕ ಅಂತ ಹೇಳೋದು. ಇನ್ನೊಂದು ಇಲ್ಲಿ ಪ್ರಶ್ನೆ ಬರೋದು, ಈಗ ಕೆಲವರು ತುಂಬಾ ಜನರು ಅವಾರ್ಡ್ ಸಿನಿಮಾಗಳನ್ನು ಇಷ್ಟಪಡೋದು ಅಥವಾ ಒಂದು ಸಂದೇಶಭರಿತವಾದಂತಹ ಸಿನಿಮಾಗಳನ್ನು ಇಷ್ಟಪಡೋದು ನೋಡೋದು ಇಷ್ಟಪಡ್ತಾರೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಬಂದಾಗ ಮಾತ್ರ ಈ ಸಿನಿಮಾಗಳ ಲಭ್ಯತೆ ಇರುತ್ತೆ. ಇತ್ತೀಚೆಗೆ ಇವಾಗ ಫೋಟೋ ಇರ್ಬೋದು, ಶಿವಮ್ಮ ಇರ್ಬೋದು, 17 ಇರ್ಬೋದು, ಕೋಳಿ ಹೆಸರು ಸಿನಿಮಾಗಳು ಜನರಿಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕೆ ಇವುಗಳು ಫೆಸ್ಟಿವಲ್ಗಳಲ್ಲಿ ಸೆಲೆಕ್ಟ್ ಆಗ್ತಾ ಹೋಯ್ತು, ಇವುಗಳಲ್ಲಿ ಅಂಥದ್ದೇನಿದೆ, ಯಾವ ರೀತಿ ಈ ಸಿನಿಮಾಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಈ ಸಿನಿಮಾ ನೋಡಿದಾಗ ಒಂದಷ್ಟು ಇಂತಹ ಸಿನಿಮಾಗಳನ್ನ ಮಾಡಬೇಕು ಅಂತ ಉದ್ದೇಶ ಹೊಂದಿರೋರಿಗೆ ಒಂದು ಮಾರ್ಗದರ್ಶನ ಸಿಕ್ಕಿರ್ಬೋದು. ಯಾಕೆ ಎಲ್ಲ ಗೆದ್ದಿರುವ ಸಿನಿಮಾಗಳು ಯಾಕೆ ಟೆಲಿಕಾಸ್ಟ್ ಆಗ್ತಿಲ್ಲ, ಎಲ್ಲಿವೆ ಆ ಸಿನಿಮಾಗಳು, ಆ ಸಿನಿಮಾಗಳನ್ನ ನೋಡಿ ನಾವು ಒಂದಷ್ಟು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಆ ಸಿನಿಮಾಗಳು ಎಲ್ಲಿದೆ, ಈ ವರ್ಷ ಗೆದ್ದಿರುವ ಸಿನಿಮಾಗಳು ಎಲ್ಲಿದೆ ಸರ್, ಯಾಕೆ ಅದನ್ನ ನೋಡೋದಕ್ಕೆ ಜನರಿಗೆ ನೋಡೋದಕ್ಕೆ ಅವಕಾಶ ಇಲ್ಲ?
ಸಿನಿಮಾ ಮೇಕರ್ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಎಷ್ಟೊಂದು ಡೈರೆಕ್ಟರ್ಸ್ ಇದ್ದಾರೆ, ಎಷ್ಟೊಂದು ಪ್ರೊಡ್ಯೂಸರ್ಸ್ ಇದ್ದಾರೆ. ದಿನ ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ, ಹೊಸ ಡೈರೆಕ್ಟರ್ಸ್ ಬರ್ತಾರೆ, ಹೊಸ ಆಕ್ಟರ್ಗಳು ಹುಟ್ಕೊಳ್ತಾ ಇದ್ದಾರೆ. ನಾವು ಒಂದು ಅವಾರ್ಡ್ ಬರುವಂತ ಸಿನಿಮಾಗಳನ್ನ ತಗೋಬೇಕು, ನಮಗೂ ಅಪ್ರಿಸಿಯೇಷನ್ ಸಿಗಬೇಕು, ನಮಗೂ ಸರ್ಟಿಫಿಕೇಟ್ ಸಿಗಬೇಕು, ನಾವು ರೆಕಗ್ನೈಸ್ ಆಗಬೇಕು ಅಂತ ಇರುವವರು ಸರಿ ಅವಾರ್ಡ್ ಬಂದಿರುವಂತ ಸಿನಿಮಾಗಳನ್ನು ನಾವು ನೋಡಬೇಕು, ಅದರಿಂದ ಕಲ್ತ್ಕೊಳ್ತೀವಿ ಅಂತ ಹೇಳಿದಾಗ ಆ ಸಿನಿಮಾಗಳು ಎಲ್ಲಿವೆ? ಯಾಕೋಸ್ಕರ ನೀವು ಅವಾರ್ಡ್ ಕೊಡ್ತೀರಾ? ಅವಾರ್ಡ್ ಕೊಡೋದೇನಕ್ಕೆ? ಈ ವ್ಯಕ್ತಿಯ ಬೆನ್ನು ತಟ್ಟಬೇಕು, ಈ ವ್ಯಕ್ತಿ ಒಳ್ಳೆ ಸಿನಿಮಾ ಮಾಡಿದ್ರೆ ಲೆಟ್ ಅಸ್ ಅಪ್ರಿಶಿಯೇಟ್ ಹಿಮ್ ಆರ್ ಹರ್ ಅನ್ನೋ ಉದ್ದೇಶದಿಂದ ಅವಾರ್ಡ್ ಕೊಡ್ತೀರಾ. ಅವರಿಗೆ ಸರ್ಟಿಫಿಕೇಟ್ ಜೊತೆಗೆ ಪ್ರೈಸ್ ಅಮೌಂಟ್ ಕೊಡ್ತೀರಾ. ಇದು ಕೊಟ್ಟಾಗ ಆ ಸಿನಿಮಾಗಳು ಎಲ್ಲಿದೆ ನೋಡೋದಕ್ಕೆ? ಯಾವ ಲೈಬ್ರರಿಯಲ್ಲಿದೆ ಅಂತ ಆದ್ರೂ ತಿಳಿಸಿ. ಯಾವ ಯೂಟ್ಯೂಬ್, ಇವಾಗ ಯೂಟ್ಯೂಬ್ ಕಾಲ ಆಗಿರೋದ್ರಿಂದ ಯೂಟ್ಯೂಬ್ ಹೆಸರು ತಗೊಳ್ಳಿ, ಯಾವ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವೈಲೇಬಲ್ ಇದೆ, ಯಾವ ಟಿವಿಯಲ್ಲಿದೆ, ಯಾವ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಾ ಇದೆ? ಯಾಕೆ ಇಂಥ ಸಿನಿಮಾಗಳನ್ನ ಪ್ರದರ್ಶನ ಯಾಕೆ ಮಾಡಲ್ಲ? ಯಾಕೆ ನೋಡೋದಕ್ಕೆ ಅವಕಾಶ ಇಲ್ಲ? ಬೇಕು ತಾನೆ ಈಗ ನನಗೆ ಫಾರ್ ಎಕ್ಸಾಂಪಲ್ ಐ ಆಮ್ ಪಾವನಾ ಸಂತೋಷ್ ಹಿಯರ್, ಐ ವಾಂಟ್ ಟು ಮೇಕ್ ಅನ್ ಅವಾರ್ಡ್ ಸಿನಿಮಾ. ಒಂದು ಅವಾರ್ಡ್ ಸಿನಿಮಾ ಬರುವಂತ ಸಿನಿಮಾ ನೋಡ್ಬೇಕು, ಅದರ ಫಾರ್ಮೇಟ್ ಏನು? ಬರೀ ನೀವು ಬನ್ರಿ ಬರೋ ವರ್ಷ ಫೆಸ್ಟಿವಲ್ಗೆ ಬನ್ರಿ ಅಲ್ಲಿ ಸಿಗುತ್ತೆ ಅಂತ ನೀವು ಚೂಸ್ ಮಾಡೋ 10 ಸಿನಿಮಾಗಳು ಆವಾಗ ಆಗ್ಲಿಲ್ಲ, ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಎಲ್ಲಿ ನೋಡ್ಬೇಕು ಈ ಸಿನಿಮಾಗಳನ್ನ? ಎಲ್ಲಿ ನೋಡ್ಬೇಕು? ಇನ್ನು ಬರೀ ಕನ್ನಡ ಸಿನಿಮಾಗಳ ಇದ್ರೆ ಓಕೆ, ಇದನ್ನ ಬಂದು ನೋಡ್ಬೋದು. ಅಲ್ಲಿ ಹಲವಾರು ಸಿನಿಮಾಗಳಿರುತ್ತೆ, ಅಲ್ಲಿ ಹಲವಾರು ಸಿನಿಮಾಗಳನ್ನ ನಾವು ನೋಡ್ಬೇಕು. ಆಗ ನಮ್ಮ ಕನ್ನಡದ ಸಿನಿಮಾಗಳು ನಮಗೆ ಕನ್ನಡದ ನೆಲದಲ್ಲಿ, ಕನ್ನಡದ ಥಿಯೇಟರ್ಗಳಲ್ಲಿ, ಕನ್ನಡದ ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಕನ್ನಡದ ಚಾನೆಲ್ಗಳಲ್ಲಿ ಯಾಕೆ ಇದನ್ನ ಲಭ್ಯ ಇಲ್ಲ? ಯಾಕೆ ಅವರು ಪ್ರದರ್ಶನ ಮಾಡ್ತಾ ಇಲ್ಲ? ತೋರಿಸ್ಕೋಬಹುದಲ್ಲ, ನಾನು ಗೆದ್ದಿದ್ದೇನಪ್ಪ ನೋಡ್ರಪ್ಪ ನನ್ನ ಸಿನಿಮಾ ಅಂತ ಯಾಕೆ ತೋರಿಸ್ಕೊಳ್ತಿಲ್ಲ? ಯು ಆರ್ ಟೇಕಿಂಗ್ ಸಚ್ ಅ ಬಿಗ್ ಪ್ರೈಸ್ ಅಮೌಂಟ್, ಯು ಆರ್ ಟೇಕಿಂಗ್ ಅ ಸರ್ಟಿಫಿಕೇಟ್ ಸ್ಟ್ಯಾಂಡಿಂಗ್ ಆನ್ ದ ಸ್ಟೇಜ್. ತುಂಬಾ ರೆಪ್ಯೂಟೆಡ್ ಜನಗಳ ಮುಂದೆ ಸರ್ಟಿಫಿಕೇಟ್ ಇಟ್ಟು ತೋರಿಸ್ತೀರಾ ಅಂತ ಹೇಳಿದಾಗ ಯಾಕೆ ನಿಮ್ ಸಿನಿಮಾನ ತೋರಿಸ್ತಾ ಇಲ್ಲ? ತೋರಿಸಿ, ನಾವು ಕಲ್ತ್ಕೊಳ್ತೀವಿ, ನಮಗೂ ಗೊತ್ತಾಗುತ್ತೆ ಯಾವ ಫಾರ್ಮೇಟ್ ಅಲ್ಲಿ ಸಿನಿಮಾ ಮಾಡಬೇಕು ಅಂತ. ನನಗೂ ಬರೀ ಇದು ನನ್ನ ಪರ್ಸನಲ್, ನಮ್ಮಂತ 1000 ಜನ, ಲಕ್ಷ ಜನಗಳಿಗೆ ಗೊತ್ತಾಗುತ್ತೆ ಯಾವ ಫಾರ್ಮೇಟ್ ಅಲ್ಲಿ ಸಿನಿಮಾ ಮಾಡಬೇಕು ಅಂತ. ಈಗ ಕಾಂತಾರ ಸಿನಿಮಾ ನ್ಯಾಷನಲ್ ಅವಾರ್ಡ್ ತಗೊಂಡಿದೆ, ತುಂಬಾ ಖುಷಿ ಇದೆ. ಆ ಸಿನಿಮಾ ದಟ್ ಡಿಸರ್ವ್ಸ್. ಆ ಸಿನಿಮಾನ ಎಲ್ಲ ಇವಾಗಲೂ 10 ಸತಿ ನೋಡ್ಬೇಕು ಅಂತ ಹೇಳಿದಾಗ ಅಮೆಝಾನ್ ಅಲ್ಲಿ ಅವೈಲೇಬಿಲಿಟಿ ಇದೆ. ಖುಷಿಯಲ್ಲಿ ನೋಡ್ತೀವಿ. ಈ ತರದೊಂದು ಸಿನಿಮಾ ಮಾಡ್ಬೇಕು ಅಂತ ಕನ್ಸು ಕಾಣ್ತೀವಿ. ಸಪ್ತಸಾಗರದಾಚೆ ತುಂಬಾ ಸಿನಿಮಾಗಳನ್ನ, ತುಂಬಾ ಅವಾರ್ಡ್ಗಳನ್ನ ಗೆದ್ದಿದೆ. ಪದೇ ನೋಡ್ತೀವಿ. ಇಂಥ ಒಂದು ಸಿನಿಮಾ ಮಾಡೋಣ ಅಂತ ಅನ್ಸುತ್ತೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ನಮ್ಮಂತ 1000 ರೈಟರ್ಸ್ಗೆ, ನಿರ್ದೇಶಕರಿಗೆ, ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡಬೇಕು, ಅಲ್ಲಿ ನಾವು ಅವಾರ್ಡ್ ತಗೋಬೇಕು ಅಂತ ಆಸೆ ಇದೆ. ನಮ್ಗೆ ತೋರಿಸಿ ಇಲ್ಲಿ ಗೆದ್ದಿರೋ ಸಿನಿಮಾಗಳನ್ನ. ಫೆಸ್ಟಿವಲ್ ನಲ್ಲಿ ಕಾಂಪಿಟೇಷನ್ ಟೈಮಲ್ಲಿ ನೀವು ಸಿನಿಮಾಗಳನ್ನೇ ಬಂದು ನೋಡ್ಕೋಬೇಕಿತ್ತಾಗ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸಿನಿಮಾ ಗೆದ್ದಿರೋರು ದಯವಿಟ್ಟು ಸಿನಿಮಾ ಪ್ರದರ್ಶನ ಮಾಡಿ, ಸೋ ದಟ್ ನಾವು ನೋಡಬಹುದು, ತಿಳ್ಕೋಬಹುದು. ಸೊ ಆ ಉದ್ದೇಶದಿಂದ ಈ ಎಪಿಸೋಡ್ಗಳನ್ನ ಇವರು ಮಾಡಿದ್ದು. ಅಂಡ್ ಇದ್ರ ಬಗ್ಗೆ ಬರೀ ಅವರ ಪರ್ಸನಲ್ ಒಪಿನಿಯನ್ ಮೇಲೆ ಇದನ್ನ ಹೇಳಕ್ಕಾಗಲ್ಲ. ಈ ತುಂಬಾ ಜನರ ಕಲೆಕ್ಟಿವ್ ಒಪಿನಿಯನ್ ಮೇಲೆ ಒಬ್ಬ ವ್ಯಕ್ತಿ ಬಂದು ಮಾತಾಡಿದ್ದಾರೆ. ಒಂದು ವಿಷಯ. ಇನ್ನೊಂದು, ಈಗ ಸಬ್ಸಿಡಿಗಳು ನಿಜವಾಗ್ಲೂ ಗೊತ್ತಿಲ್ಲ. ಸಬ್ಸಿಡಿ ಯಾವ ಸಿನಿಮಾಗಳು ಸಬ್ಸಿಡಿ ತಗೋಬೇಕು, ಯಾಕೆ ಸಬ್ಸಿಡಿ ತಗೋಬೇಕು, ಆ ಸಬ್ಸಿಡಿ ತಗೊಂಡ ಸಿನಿಮಾಗಳು ನಂತರ ಏನಾಗುತ್ತೆ? ಇದಕ್ಕೊಂದು ರೂಲ್ ಬುಕ್ ಮಾಡಿ, ಇಂಥ ಸಿನಿಮಾಗಳೇ ಸಬ್ಸಿಡಿಗೆ ಅಪ್ಲೈ ಮಾಡಬೇಕು ಅಂಡ್ ಇಷ್ಟೇ ಸಬ್ಸಿಡಿಗಳು ಇಂಥ ಸಿನಿಮಾಗಳಿಗೆ ಸಿಗುತ್ತೆ, ಸಬ್ಸಿಡಿ ಸಿಕ್ಕಿದ ಸಿನಿಮಾಗಳು ನೆಕ್ಸ್ಟ್ ಏನ್ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ತುಂಬಾ ಜನರು ಪಾಪ ಇತ್ತೀಚೆಗೆ ಬರೋ ಹೊಸ ನಿರ್ದೇಶಕರು ಅಥವಾ ಹೊಸ ಪ್ರೊಡ್ಯೂಸರ್ಸ್, ಲೆಟ್ಸ್ ನಾಟ್ ಟಾಕ್ ಅಬೌಟ್ ಹೊಸ ನಿರ್ದೇಶಕರು ಅಥವಾ ಹಳೆ ನಿರ್ದೇಶಕರು, ಇರುವ ನಿರ್ದೇಶಕರು ಅಂತ ಮಾತಾಡೋದು ಬೇಡ. ಲೆಟ್ಸ್ ಟಾಕ್ ಅಬೌಟ್ ಹೊಸ ಪ್ರೊಡ್ಯೂಸರ್. ಕೆಲವರು ನಮ್ಗೆ ಆಕಸ್ಮಿಕವಾಗಿ ಸಿಕ್ಕಿ ಹೇಳ್ತಾರೆ, ಒಂದು ಸಿನಿಮಾ ಮಾಡ್ತಿದ್ದೀನಿ ಮೇಡಮ್, ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ, ಸಬ್ಸಿಡಿ ಅಂತ ಗ್ಯಾರಂಟಿ ಮೇಡಮ್ ಅಂತ ಹೇಳ್ತಾರೆ. ಯಾವ ಬೇಸಿಸ್ ಮೇಲೆ? ಪಾಪ ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರಿಗೆ ಯಾವ ರೀತಿ ನಂಬಿಸಿ ಸಬ್ಸಿಡಿ ಸಿಕ್ಬಿಡುತ್ತೆ, ಟಿವಿ ರೈಟ್ ಸಿಕ್ಬಿಡುತ್ತೆ, ಮತ್ತೊಂದು ಸಿಕ್ಬಿಡುತ್ತೆ, ಅವಾರ್ಡ್ ಸಿಕ್ಬಿಡುತ್ತೆ ಅಂತ ಹೇಳಿ ಅವರನ್ನೊಂದು ಯಾಮಾರಿಸೋದು, ಅಥವಾ ಪಾಪ ಆ ಕಡೆಯಿಂದನೂ ಪ್ರಾಮಾಣಿಕ ಪ್ರಯತ್ನ ಇರಬಹುದು. ಆದ್ರೆ ಸಬ್ಸಿಡಿಗೆ ಯಾವ ಕ್ಯಾಟಗರಿ ಸಿನಿಮಾಗಳು ಸೆಲೆಕ್ಟ್ ಆಗುತ್ತವೆ ಅನ್ನೋ ಒಂದು ರೂಲ್ ಬುಕ್ ತಂದ್ರೆ ಬಹಳ ಉತ್ತಮ. ಯಾರಿಗೆ ಸಬ್ಸಿಡಿ ಕೊಡ್ತಾ ಇದ್ದೀರಾ, ಆ ಸಬ್ಸಿಡಿ ಸಿಕ್ಕ ಸಿನಿಮಾಗಳು ಎಲ್ಲಿ ಹೋಗ್ತವೆ, ಅವುಗಳು ಯಾವಾಗ ಪ್ರದರ್ಶನ ಕೊಡ್ತವೆ, ಮತ್ತೆ ಸಿನಿಮಾಗಳಿಗೆ ಯಾಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್.
ಆ ಸಬ್ಸಿಡಿ ಅನ್ನೋ ಒಂದು ಒಬ್ಬ ಪ್ರೊಡ್ಯೂಸರ್, ಒಬ್ಬ ಬಿಸ್ನೆಸ್ ಮ್ಯಾನ್, ಅಥವಾ ಒಬ್ಬ ನಾರ್ಮಲ್ ವ್ಯಕ್ತಿ ಆತನಿಗೆ ಸಿನಿಮಾ ಮಾಡಬೇಕು ಅಂತ ಪ್ಯಾಷನ್ ಇರುತ್ತೆ, ಇರೋ ಬರೋದನ್ನ ಮಾರ್ಬಿಟ್ಟು ಕೆಲವರು, ನಾನು ನಾಟ್ ಸೇಯಿಂಗ್, ಅಥವಾ ಅವರ ಗುಡ್ ವಿಲ್ಗಳನ್ನು ಬಳಸಿಕೊಂಡು ಅವರ ಒಂದು ಜನಸಂಪರ್ಕವನ್ನು ಉಪಯೋಗಿಸಿಕೊಂಡು ಒಂದು ಇನ್ವೆಸ್ಟ್ ಮಾಡಿ ನಮಗೆ ಸಬ್ಸಿಡಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯೋ ಭರವಸೆಯ ಮೇಲೆ ಅವರು ಸಿನಿಮಾಗಳಿಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಯಾರಿಗೆ ಸಬ್ಸಿಡಿ ಸಿಗುತ್ತೆ, ಯಾವ ಸಿನಿಮಾಗಳಿಗೆ ಸಬ್ಸಿಡಿ ಸಿಗುತ್ತೆ, ಎಂತ ಸಿನಿಮಾಗಳಿಗೆ ಸಬ್ಸಿಡಿ ಸಿಗಬೇಕು, ಸಬ್ಸಿಡಿ ಸಿಕ್ಕಿದ ನಂತರ ಆ ಸಿನಿಮಾಗಳು ಎಲ್ಲಿ ಪ್ರದರ್ಶನ ಆಗ್ಬೇಕು ಅನ್ನೋ ಒಂದು ರೂಲ್ ಬುಕ್ ಮಾಡಿದ್ರೆ ಬಹುಶಃ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಒಂದು ಬೆಳವಣಿಗೆ ಆಗಬಹುದು. ಅಂದ್ರೆ ಇಂಥ ಸಿನಿಮಾ, ಈ ಸಬ್ಸಿಡಿ ತಗೊಳ್ಳೋ ಸಿನಿಮಾಗಳು ಪ್ರದರ್ಶನ ಆಗ್ಲೇಬೇಕು ಅಂತ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಸಿನಿಮಾಗಳು ಕೂಡ, ಈ ಸಬ್ಸಿಡಿ ತಗೊಳ್ಳೋ ಸಿನಿಮಾಗಳು ಕ್ವಾಲಿಟಿ ಸಿನಿಮಾಗಳಾಗಿ ಬರಬಹುದು ಮುಂದಿನ ದಿನಗಳಲ್ಲಿ ಅನ್ನೋದು ಒಂದು ಉದ್ದೇಶ ಈ ಟಾಪಿಕ್ ಅನ್ನು ತಗೊಂಡಿದ್ದಕ್ಕೆ. ಸೊ ಈಗ ನಮ್ಮನ್ನು ಪ್ರಶ್ನೆ ಮಾಡಿದವರು ಒಂದಷ್ಟು ಜನರು, ಯಾಕೆ ಇಂಥ ಟಾಪಿಕ್ ತಗೊಳ್ತಿದ್ದೀರಾ, ಇದ್ರ ಬಗ್ಗೆ ನಿಮಗೇನು ಗೊತ್ತು ಅಂತ ಕೇಳಿ, ಇಲ್ಲ ಗೊತ್ತಿಲ್ದಿರೋ ಕಾರಣ ನಾನು ಕೆಲವರು ತಿಳಿದವ್ರ ಜೊತೆ ಮಾತಾಡ್ತಾ ಇದ್ದೀವಿ, ನಮಗೆ ತಿಳಿದಿರೋ ಒಂದಷ್ಟು ನಾಲೆಜ್ ಅನ್ನ ಶೇರ್ ಮಾಡ್ಕೊಂಡು ಇವಾಗ ನಿಮ್ಮ ಮುಂದೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಯಾವ ರೀತಿ ಸಿನಿಮಾಗಳು ಸಬ್ಸಿಡಿ ತಗೋಬೇಕು, ಯಾವ ರೀತಿ ಸಿನಿಮಾಗಳು ಅವಾರ್ಡ್ ತಗೋಬೇಕು, ಅವಾರ್ಡ್ ತಗೊಂಡ ನಂತರ ಆ ಅವಾರ್ಡ್ ಸಿಕ್ಕಿದೆ ಅನ್ನೋದನ್ನ ಜನರ ಮುಂದೆ ಯಾವ ರೀತಿ ನೀವು ಎಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅನ್ನೋ ನಾಲೆಜ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಟಾಪಿಕ್ ಅನ್ನ ತಗೊಂಡಿದ್ದು. ಮತ್ತೆ ಈ ರೀತಿಯ ಚರ್ಚೆಗಳು ನಡೆದಿದ್ದ ಕಾರಣ, ಅದನ್ನ ಪ್ರಶ್ನೆ ಮಾಡಿದ ಕಾರಣ ಮತ್ತೆ ಅದೇ ಟಾಪಿಕ್ ಅನ್ನ ನಿಮ್ಮ ಮುಂದೆ ಇಟ್ಟು ಮುಂದಿನ ದಿನಗಳಲ್ಲಿ ಇದೇ ಟಾಪಿಕ್ ಗಳ ಬಗ್ಗೆ ಕೂಲಂಕುಷವಾಗಿ ಮತ್ತೆ ಮಾತಾಡ್ತೀವಿ ಅಂಟಿಲ್ ವಿ ಗೆಟ್ ಸೊಲ್ಯೂಷನ್. ಬಿಕಾಸ್ FMC ಉದ್ದೇಶ ಪದೇ ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು, ಸಮಾಧಾನ ಸಿಗೋ ತನಕ, ಪರಿಹಾರ ಸಿಗೋ ತನಕ ಅಂತ ಹೇಳ್ಕೊಂಡು. ಹಾಗೆ ಮತ್ತೊಂದು ಹಿಂದಿನ ಎಪಿಸೋಡ್ ನಲ್ಲಿ ನಾವು ಸೆನ್ಸರ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಿದ್ವಿ. ಅದನ್ನ ನಿರ್ದೇಶಕರಾದಂತ ಶ್ರೀನಿ ಅವ್ರ ಜೊತೆ ಮಾತಾಡಿದ್ವಿ. ಒಂದು ಸೆನ್ಸರ್ ಸರ್ಟಿಫಿಕೇಟ್ ಒಂದು ಸಿನಿಮಾದ ಭವಿಷ್ಯ ಹಾಗೇನೆ ಹೇಗೆ ನಿರ್ಧರಿಸುತ್ತೆ. ಕೆಲವೊಮ್ಮೆ ಈ ಸೆನ್ಸರ್ ಸರ್ಟಿಫಿಕೇಟ್ ಕೂಡ ಒಂದು ಮೂಲ ಕಾರಣ ಆಗುತ್ತೆ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ ನಲ್ಲಿ ಸಪ್ರೆಸ್ ಆಗ್ಬಿಡೋದಕ್ಕೆ, ಅಥವಾ ಯಾವುದೇ ರೀತಿಯಲ್ಲಿ ಬಿಸ್ನೆಸ್ ಆಗದೆ ಇರುವ ಹಾಗೆ ಮಾಡ್ಬಿಡೋದಕ್ಕೆ ಒಂದು ಸೆನ್ಸರ್ ಸರ್ಟಿಫಿಕೇಟ್ ಕೂಡ ಕಾರಣ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಅವರು ಹೇಳಿದ್ರು. ಅದನ್ನು ನೋಡಿನೂ ಒಂದಷ್ಟು ಪ್ರಶ್ನೆಗಳು ಬಂತು. ಯಾಕೆ ಸೆನ್ಸರ್ ಮಂಡಳಿಯಲ್ಲಿ ಕೂತ್ಕೊಳ್ಳೋರೆಲ್ಲ ಏನು ಬುದ್ಧಿ ಇಲ್ದಿರೋರು ಕೂತ್ಕೊಂಡಿರ್ತಾರ ಅಂತ ಹೇಳ್ಕೊಂಡು, ನಾವು ಎಲ್ಲೂ ಅವ್ರು ಬುದ್ಧಿ ಇಲ್ದಿರೋರು ಕೂತ್ಕೊಂಡಿದ್ದಾರೆ, ಅಥವಾ ಏನು ಆ ಸರ್ಟಿಫಿಕೇಟ್ ಕೊಡೋರು ಯಾರಪ್ಪ ಏನಪ್ಪ ಅನ್ನೋ ಪ್ರಶ್ನೆ, ಮೂರ್ಖತನದ ಪ್ರಶ್ನೆ ಅಂತೂ ನಮ್ಮಲ್ಲಿ ಇಲ್ಲ. ಬಿಕಾಸ್ ನಮಗೂ ಗೊತ್ತಿದೆ ಸೆನ್ಸರ್ ಆಫೀಸರ್ ಅಂಡ್ ಸೆನ್ಸರ್ ಮಂಡಳಿಯಲ್ಲಿ ಕೂತಿರೋರು ಫಿಲ್ಮಿ ಬ್ಯಾಕ್ ಗ್ರೌಂಡ್, ಜರ್ನಲಿಸಂ ಬ್ಯಾಕ್ ಗ್ರೌಂಡ್, ಒಂದಷ್ಟು ನಾಲೆಜ್ ಇರೋರೇ ಬಂದು ಕೂತ್ಕೊಳ್ತಾರೆ ಅಂತ ಹೇಳ್ಕೊಂಡು. ಆದ್ರೆ ಅಲ್ಲಿ ಬಂದು ಕೂತ್ಕೊಳ್ಳುವಾಗ ಸಿನಿಮಾವನ್ನ ಸಿನಿಮಾ ರೀತಿಯಲ್ಲೇ ನೋಡಿದ್ರೆ ಬಹುಶಃ ಆ ಸಿನಿಮಾ ಯಾವ ಆಂಗಲ್ ನಲ್ಲಿ ಮಾಡಿದ್ದಾರೆ, ಅದರ ಉದ್ದೇಶ ಏನು, ಅದು ಕೊಡ್ತಾ ಇರೋ ಮೆಸೇಜ್ ಏನು ಅನ್ನೋದನ್ನ ತಿಳ್ಕೊಂಡು ಸರ್ಟಿಫೈ ಮಾಡಿದ್ರೆ ಬಹುಶಃ ಆ ಸಿನಿಮಾ ಮಾಡಿದವರಿಗೆ ಜಸ್ಟಿಫೈ ಆಗಬಹುದು. ಬಿಕಾಸ್ ಒಂದು ಸರ್ಟಿಫಿಕೇಟ್ ನಲ್ಲಿ ನೀವು ಏನ್ ಕೊಟ್ಟಾಗ ಅದರಲ್ಲಿ ಕೆಲವು ಸಿನಿಮಾದ ಆಂಗಲ್ಗಳು ಒಂದೊಂದು ರೀತಿಯಲ್ಲಿ ಇರುತ್ತೆ. ಒಂದು ಇವಾಗ ಪಾಪ ಶ್ರೀನಿ ಅವರು ಅವರ ಸಿನಿಮಾದ ಬಗ್ಗೆನೇ ಮಾತಾಡಿದ್ರೆ ಅಲ್ಲಿ ಆರ್ಗನ್ ಅನ್ನ ಕಳ್ಳ ಸಾಗಾಣಿಕೆ ಇದೆ, ಅಲ್ಲೊಂದು ಮಕ್ಕಳ ಕದಿಯುವಿಕೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂಡ್ ಇಟ್ ಇಸ್ ಅ ಪ್ಯೂರ್ಲಿ ಫಿಮೇಲ್ ಬೇಸ್ಡ್ ಸಿನಿಮಾ, ಮಹಿಳಾ ಪ್ರಧಾನ ಚಿತ್ರ ಆಗಿತ್ತು. ಆದ್ರೆ ಮಹಿಳೆಯರಿಗೆ ಮಕ್ಕಳಿಗೇನೆ ಹೋಗ್ಲಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ ಆ ಸಿನಿಮಾದಲ್ಲಿ ಬಿಕಾಸ್ ಆಫ್ ದ ಸರ್ಟಿಫಿಕೇಟ್. ಹಾಗಾಗಿ ಒಂದು ಸೆನ್ಸರ್ ಮಂಡಳಿ ಕೂಡ ಸರ್ಟಿಫಿಕೇಟ್ ಕೊಡಬೇಕಾದಾಗ ಹಲವು ರೀತಿಯ ಚರ್ಚೆಗಳು ಆಗಿ ಕೊಟ್ರೆ, ಅಂಡ್ ಅದರ ಜೊತೆಗೆ ಒಂದು ಸರ್ಟಿಫಿಕೇಟ್ ಇವಾಗ ಏಂತ ಕೊಟ್ಟಾಗ ಅದನ್ನ ರಿವೈಸ್ ಕಮಿಟಿಗೆ ಹಾಕಿದಾಗ ರಿವೈಸ್ ಕಮಿಟಿ ಮತ್ತೆ ಅದನ್ನ ರೀಕಾಲ್ ಮಾಡ್ಲಿಕ್ಕೆ 3 months ಟೈಮ್ ತಗೊಳ್ತಾರೆ. ಈ 3 months ಇವರ ವೇಟಿಂಗ್ ಪೀರಿಯಡ್ ನ ಒಂದು ಏನು ಆ ಟೆನ್ಷನ್ಗಳು, ಅದರ ಜೊತೆಗೆ ಸಿನಿಮಾ ರಿಲೀಸ್ ಇಂಥದೇ ಟೈಮಲ್ಲಿ ಮಾಡಬೇಕು ಅಂತಿದ್ದಾಗ ಈ ಒಂದು ಪೀರಿಯಡ್ ಆಫ್ ವೇಟಿಂಗ್ ಅವರಿಗೆ ಯಾವ ರೀತಿ ಅವರನ್ನು ಸಪ್ರೆಸ್ ಮಾಡ್ಬೋದು, ಯಾವ ರೀತಿ ಕುಗ್ಗಿಸಬಹುದು ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ. ಕೆಲವೊಮ್ಮೆ ಇಲ್ಲಿ ಸರ್ಟಿಫಿಕೇಟ್ ಕೊಟ್ಟಾಗ ಸ್ಯಾಟಿಸ್ಫೈ ಆಗದೆ ದುಡ್ಡಿರೋರು ಒಂಚೂರು ಏನು ಏನಾದ್ರೂ ಮಾಡಿ ಇದಕ್ಕೆ ನಾವು ಏನ್ ಅನ್ಕೊಂಡಿದ್ದೆ ಅದೇ ರೀತಿ ಸರ್ಟಿಫಿಕೇಟ್ ತಗೋಬೇಕು ಅಂತ ಹೋದಾಗ ಮುಂಬೈಗೆ ಹೋಗ್ತಾರೆ. ಅಲ್ಲಿ ಕೆಲವೊಮ್ಮೆ ಏನಾಗುತ್ತೆ UNA ಸಿಕ್ಬಿಡುತ್ತೆ, ಅವ್ರು ಏನ್ ಅನ್ಕೊಂಡಿರ್ತಾರೆ ಅದೇ ಸರ್ಟಿಫಿಕೇಟ್ ಸಿಗುತ್ತೆ. ಯಾಕೆ ಈ ಥಿಂಕಿಂಗ್ ಅಲ್ಲಿ ಬದಲಾವಣೆಗಳಿದೆ? ರಾಜ್ಯದಿಂದ ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಈ ಯೋಚನಾ ಲಹರಿಯಲ್ಲೇ ಬದಲಾವಣೆಗಳು ಯಾಕೆ ಅನ್ನೋದು ಪ್ರಶ್ನೆ ಕೂಡ ಮೂಡುತ್ತೆ. ಬಿಕಾಸ್ ಒಂದು ಸಿನಿಮಾ ಕನ್ನಡದಲ್ಲಿ, ನಾನು ಸಿನಿಮಾದ ಹೆಸರು ತಗೊಳ್ಳಲ್ಲ, ಇಲ್ಲಿ ಅದಕ್ಕೆ A ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನ ರಿವೈಸ್ ಕಮಿಟಿಗೆ ಹಾಕಿದಾಗ ಅದಕ್ಕೆ 3 ತಿಂಗಳು 4 ತಿಂಗಳ ಕಾಲ ವೇಟಿಂಗ್ ಪೀರಿಯಡ್. ಅದಾದ ನಂತರ ಅಲ್ಲಿ ಬಂದು ಕೂತ್ಕೊಳ್ಳೋರೇ ಬೇರೆ ಆಗಿರ್ತಾರೆ. ತದನಂತರ ಅದು ಮುಂಬೈಗೆ ಹೋದಾಗ ಅದಕ್ಕೆ UA ಸರ್ಟಿಫಿಕೇಟ್ ಸಿಗುತ್ತೆ.
ತುಂಬಾ ಸಿನಿಮಾ ರೀತಿಯಲ್ಲಿ ನೋಡಿದ್ರೆ ಅಥವಾ ಯಾವ ರೀತಿಯಲ್ಲಿ ನೋಡಿ ಅಲ್ಲಿ ಆ ಸರ್ಟಿಫಿಕೇಟ್ ಸಿಕ್ಕಿತ್ತು, ಇಲ್ಲಿ ಈ ರೀತಿಯ ಸರ್ಟಿಫಿಕೇಟ್ ಸಿಕ್ಕಿತ್ತು ಅನ್ನೋದನ್ನ ಅರ್ಥ ಆಗಲ್ಲ. ಯಾಕೆಂತ ಹೇಳಿದ್ರೆ ಈ ಪೀರಿಯಡ್ ಆಫ್ ವೇಟಿಂಗ್, ಪೀರಿಯಡ್ ಆಫ್ ಟ್ರಾವೆಲಿಂಗ್ ಅಲ್ಲಿ ಆತನ ಸಿನಿಮಾಗೆ ಇರುವ ಇಂಟ್ರೆಸ್ಟ್, ಸಿನಿಮಾಕ್ಕೆ ಭರಿಸಿದ ವೆಚ್ಚ ಅಂಡ್ ಕಾಯುವಿಕೆ ಯಾವ ರೀತಿ ಒಬ್ಬ ಸಿನಿಮಾ ಮೇಕರ್ನ ಕುಗ್ಗಿಸಿ ಬಿಡುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ಕೆಲವೊಮ್ಮೆ ಟ್ರಿಬ್ಯುನಲ್ಗೆ ಹೋಗ್ಬೇಕಾಗುತ್ತೆ. ಸೊ ಇದನ್ನ ಒಂದೇ ರೀತಿಯ ಕಾನೂನು ಮಾಡಿದ್ರೆ, ಒಂದೇ ರೀತಿಯ ರೂಲ್ ಆಲ್ ಓವರ್ ಇಂಡಿಯಾ, ಒಂದು ಸೆನ್ಸಸ್ ಅಂತ ಹೇಳಿದ್ರೆ ಇದುವೇ. ಬೇಕಾದವರಿಗೆ ಏನೇ ಹಿಂಸೆ ಇರಲಿ, ರೇಪ್ ಇರಲಿ, ನೋಡೋದಕ್ಕೆ ಕಷ್ಟ 10 ನಿಮಿಷಕ್ಕೊಮ್ಮೆ ಹೂ ಅಂತ ಮಾಡಿ ನೋಡಬೇಕಾದಂತ ಸಂದರ್ಭ ಇರುವಂತ ಸಿನಿಮಾಗಳಿಗೆ ಯುವೇ ಕೊಟ್ಟು ಬಿಡ್ತಾರೆ. ಆರಾಮಾಗಿ ಸಿನಿಮಾ ಹೋಗ್ತಾ ಇರುತ್ತೆ, ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಯಾರನ್ನ ಯಾವ ರೀತಿ ಜಡ್ಜ್ ಮಾಡೋದು, ಯಾರಿಗೆ ಪ್ರಶ್ನೆ ಮಾಡಬೇಕು, ಅಥವಾ ಪ್ರಶ್ನೆ ಮಾಡಿದಾಗ ಈ ರೀತಿ ನೀವು ಪ್ರಶ್ನೆ ಮಾಡಿ ತಪ್ಪು, ಆ ರೀತಿ ಪ್ರಶ್ನೆ ಮಾಡಿ ತಪ್ಪು ಅಂತ ಹೇಳಿದಾಗ ಸರಿ ಉತ್ತರ ಕೊಡಿ, ಆನ್ಸರ್ ಮಾಡಿ ಅನ್ನೋದನ್ನ ನಾವು ತಗೊಂಡಿದ್ದ ಟಾಪಿಕ್ ಲಾಸ್ಟ್ ಶ್ರೀನಿ ಅವ್ರ ಜೊತೆ. ಬಿಕಾಸ್ ಅವರೇ ಹೇಳಿದಾಗ ಒಂದು ಸಿನಿಮಾಗೆ ಕ್ವಾಲಿಟಿ, ಕಂಟೆಂಟು, ಸ್ಟಾರ್ಗಳು, ಆಕ್ಟರ್ಗಳು, ಹಾಡುಗಳ ಜೊತೆಗೆ ಈ ಸರ್ಟಿಫಿಕೇಟ್, ಕೊನೆಯದಾಗಿ ಬರೋದು ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ತಗೊಂಡೆ ಆತ ಥಿಯೇಟ್ರಿಗೆ ಹೋಗ್ಬೇಕು, ಆ ಸರ್ಟಿಫಿಕೇಟ್ ತಗೊಂಡೆ ಟಿವಿ ಬಿಸ್ನೆಸ್ಸಿಗೆ ಹೋಗ್ಬೇಕು, ಆ ಸರ್ಟಿಫಿಕೇಟ್ ತಗೊಂಡೆ OTT ಬಿಸ್ನೆಸ್ಸಿಗೆ ಹೋಗ್ಬೇಕು. ಅಲ್ಲಿ ಬಿಸ್ನೆಸ್ಸಿಗೆ ಹೋದಾಗ ಇದರಲ್ಲಿ ಇದೆಯಲ್ಲಪ್ಪ ಅಂತ ಹೇಳಿದಾಗ ಆತನಿಗೆ ಅರ್ಧಕ್ಕರ್ಧ ಬಿಸ್ನೆಸ್ಸೇ ನಿಂತೋಗುತ್ತೆ. ಥಿಯೇಟರ್ ಅಲ್ಲಿ ಜನಗಳು ಅರ್ಧಕ್ಕೆ ಫಿಮೇಲ್ಗಳು ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಯಾಕೆಂದ್ರೆ ಫ್ಯಾಮಿಲಿಗಳು ಬರ್ಬೇಕು, ಫ್ಯಾಮಿಲಿ ಸಿನಿಮಾ ಮಾಡಿ, ಫಿಮೇಲ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಥಿಯೇಟರ್ಗೆ ಫ್ಯಾಮಿಲಿ ಜೊತೆ ಬರಕ್ಕಾಗಲ್ಲ, ಅಥವಾ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಆತನ ಒಂದು ಅಸಹಾಯಕತೆ ಯಾವ ಮಟ್ಟಿಗೆ ಇರಬಹುದು. ಸೊ ಈ ವಿಚಾರಗಳ ಬಗ್ಗೆ ತಿಳಿಸ್ಬೇಕಿತ್ತು. ದಿಸ್ ಇಸ್ ದ ಆಫ್ಟರ್ ಎಫೆಕ್ಟ್ ಆಫ್ ದೀಸ್ 2 ಎಪಿಸೋಡ್ಸ್. ಕುಮಾರ್ ಶ್ರೀನಿವಾಸ್ ಅನ್ನೋ ಪ್ರೊಡ್ಯೂಸರ್ ಜೊತೆ ಇದು ಏನು ಸಬ್ಸಿಡಿ ಮತ್ತು ಅವಾರ್ಡ್ ಶೋಗಳ ಬಗ್ಗೆ ಮಾತಾಡಿದ್ವಿ. ಹಾಗೆಯೇ ಶ್ರೀನಿ ಅನ್ನೋ ಡೈರೆಕ್ಟರ್ ಮುಖಾಂತರ ಸೆನ್ಸರ್ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಮಾತಾಡಿದ ನಂತರ ಅವುಗಳು ಯಾವ ರೀತಿ ಚರ್ಚೆಗೊಳಗಾಗಿತ್ತು, ಆ ಟಾಪಿಕ್ಗಳು, ಅದರ ಜೊತೆಗೆ ಇದು ಏನು ಚರ್ಚೆಗಳಿಗೆ ಒಳಗಾಗಿತ್ತು, ಅದ್ರ ಜೊತೆಗೆ ನಮಗೆ ಬಂದಂತ ಕಾಲ್ಗಳು, ಇದೆಲ್ಲದರ ಜೊತೆಗೆ ಇದು ಏನು ಶ್ರೀನಿ ಅವರೊಂದು ಮಾತು ಹೇಳಿದ್ರು ಕ್ರೌಡ್ ಪುಲ್ಲಿಂಗ್ ವಿಷಯದ ಬಗ್ಗೆ. ಕ್ರೌಡ್ ಪುಲ್ಲಿಂಗ್ ಅವರೊಂದು ಹೇಳಿದ್ರು ಕ್ರೌಡ್ ಪುಲ್ಲಿಂಗ್ ಮಾಡಬೇಕಾಗುತ್ತೆ ಅಂತ. ಬಿಕಾಸ್ ನನ್ನ ಫಸ್ಟ್ ಟಾಪಿಕ್ ಕ್ರೌಡ್ ಪುಲ್ಲಿಂಗ್ ವಿಷಯ ಆಗಿತ್ತು. ಸೊ ಹಾಗಾಗಿ ಒಂದಷ್ಟು ಕಾಲ್ಗಳು FMCಗೆ ಬಂದಿದ್ದು, ನೀವೆಲ್ಲ ಕ್ರೌಡ್ ಪುಲ್ಲಿಂಗ್ ಬೇಡ 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 ಅಂತ ಹೇಳಿದ್ರು. ಶ್ರೀನಿ ಅವರು ಕ್ರೌಡ್ ಪುಲ್ಲಿಂಗ್ ಬೇಕಾಗುತ್ತೆ, ಮೊದಲನೇ ದಿನ ಕ್ರೌಡ್ ಪುಲ್ಲಿಂಗ್ ಮಾಡಿದ್ರೆ ನೆಕ್ಸ್ಟ್ ಡೇ ಸಿನಿಮಾಕ್ಕೆ ಜನಗಳು ಅಂದ್ರೆ ಥಿಯೇಟರ್ ನಲ್ಲಿ ಉಳಿಸಿಕೊಳ್ಳುವ ಅನಿವಾರ್ಯ ಕಾರಣಕ್ಕೋಸ್ಕರವಾದರೂ ಒಂದು ಪ್ರೊಡಕ್ಷನ್ ಹೌಸ್ ಆಗ್ಲಿ, ಒಬ್ಬ ಪ್ರೊಡ್ಯೂಸರ್ ಆಗ್ಲಿ, ಒಬ್ಬ ನಿರ್ದೇಶಕ ಆಗ್ಲಿ, ಒಂದು ಸಿನಿಮಾ ತಂಡ ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ವ್ಯವಸ್ಥೆಗೆ ಕೈ ಹಾಕ್ಬಿಡುತ್ತೆ ಅನ್ನೋ ಒಂದು ಮಾತು ಹೇಳಿದ್ರು. ಸೊ ಇಟ್ ಡಸಂಟ್ ಮೀನ್ ದಟ್ ಶ್ರೀನಿ ಅವರಾಗ್ಲಿ, ಕುಮಾರ್ ಶ್ರೀನಿವಾಸ್ ಆಗ್ಲಿ, ಹಿಂದೆ ನಮ್ಮ ಜೊತೆ ಯಾರೆಲ್ಲ ಮಾತಾಡಿದವರಾಗ್ಲಿ ಅಥವಾ ನಾವಾಗ್ಲಿ ಕ್ರೌಡ್ ಪುಲ್ಲಿಂಗ್ ಅನ್ನೋ ವ್ಯವಸ್ಥೆ ಸರಿ ಅಂತ ಹೇಳ್ತಿಲ್ಲ. ಕೆಲವು ಅನಿವಾರ್ಯ ಕಾರಣಗಳಿಗಾಗಿ ಅಫ್ಕೋರ್ಸ್ ಕ್ರೌಡ್ ಪುಲ್ಲಿಂಗ್ ಅನ್ನೋ ವ್ಯವಸ್ಥೆಗೆ ಕೈ ಚಾಚಬೇಕಾಗುತ್ತೆ. ಅದಕ್ಕೆ ಕಾರಣ ಈ ಚಿತ್ರರಂಗದ ಒಂದು ಏನು ವ್ಯವಸ್ಥೆ, ಇಲ್ಲಿ ಯಾವುದೇ ರೀತಿಯ ಸಪೋರ್ಟ್ ಇಲ್ಲದಿರೋ ಕಾರಣ ಥಿಯೇಟರ್ ನಲ್ಲಿ ನಡೀತಾ ಇರುವಂತಹ ತಾರತಮ್ಯಗಳು, ಹಾಗೂ ಥಿಯೇಟರ್ಗಳು ಫಸ್ಟ್ ಡೇ ರಿಲೀಸ್ ಆದ ತಕ್ಷಣನೇ ಹೌಸ್ಫುಲ್ ಅನ್ನೋ ಒಂದು ಇರಲೇಬೇಕು ಅನ್ನೋ ಒಂದು ಫೋರ್ಸ್ ಇರುವ ಕಾರಣ ಇಂತಹ ಒಂದು ವ್ಯವಸ್ಥೆಗೆ ಕೈ ಹಾಕ್ಬಿಡ್ತಾರೆ. ಅದನ್ನು ಅಷ್ಟು ಬರೀ ಇಷ್ಟನ್ನ ಕೇಳಿಸಿಕೊಂಡವರು ಆತ ಮುಂದೆ ಏನ್ ಹೇಳಿದ್ರು ಅಂತಾನು ಕೇಳಿಸ್ಕೊಳ್ಳಲಿಲ್ಲ. ಕ್ರೌಡ್ ಪುಲ್ಲಿಂಗ್ ಅಫ್ಕೋರ್ಸ್ ಚಾಚಬೇಕಾಗುತ್ತೆ, ಅದರ ರೈಟ್ ವೇ ಆಫ್ ಟಾರ್ಗೆಟ್ ಸಿಗದೆ ಇದ್ದಾಗ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಕೂಡ ಅವರಲ್ಲಿ ಹೇಳಿದ್ರು. ಸೊ ಹಿ ಎಜುಕೇಟೆಡ್ ಇಟ್ ಬೈ ಸೇಯಿಂಗ್ ಇಟ್. ಅಫ್ಕೋರ್ಸ್ ನೀವು ಕ್ರೌಡ್ ಪುಲ್ಲಿಂಗ್ ಮಾಡಿದ್ರು ನೋಡ್ಕೊಂಡು ಮಾಡಬೇಕಾಗತ್ತೆ. ನಿಮ್ಮ ಟಾರ್ಗೆಟ್ ಯಾರು, ನೀವು ಯಾರನ್ನ ಅಪ್ರೋಚ್ ಮಾಡಬೇಕು, ಯಾರನ್ನ ಥಿಯೇಟರ್ ಕರ್ಕೊಂಡು ಬರ್ಬೇಕು ಅನ್ನೋದು ನಿಮಗೆ ಫಸ್ಟ್ ಕ್ಲಾರಿಟಿ ಇರಬೇಕಾಗತ್ತೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ಕ್ರೌಡ್ ಪುಲ್ಲಿಂಗ್ ಮಾಡಬೇಕು ಅಂತಲ್ಲ. ಕ್ರೌಡ್ ಪುಲ್ಲಿಂಗ್ ಬೇಡ ಅಂತ ಹೇಳಿದಾಗ ನಾವು ಇಲ್ಲಿ ಎಲ್ಲರೂ ಒಗ್ಗೂಡಿ, ಅಫ್ಕೋರ್ಸ್ ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ 5 ದಿನ ಇರಲೇಬೇಕು ಥಿಯೇಟರ್ ನಲ್ಲಿ, ಜನ ಬರ್ತಾರೋ ಬರಲ್ವೋ, ಲೆಟ್ ಪೀಪಲ್ ಟಾಕ್ ಅಬೌಟ್. ನಾವು ನೋಡಿದ 4 ಜನ ಹೋಗಿ ಮಾತಾಡಿ ಒಂದಷ್ಟು ಜನರು ಬರುವಷ್ಟವರೆಗೆ 5 ದಿನ ಕಾಯೋಣ ಅನ್ನುವಷ್ಟು ಟೈಮ್ ಥಿಯೇಟರ್ಗಳು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ವಿಚಾರನ ಹೇಳಿದ್ದು. ಇದಿಷ್ಟು ಲಾಸ್ಟ್ ಏನು ಟೆಲಿಕಾಸ್ಟ್ ಆದ ಎಪಿಸೋಡ್ಗಳ ಬಗ್ಗೆ.
ಮಾತುಗಳು. ಯಾಕೆಂದ್ರೆ ಏನಾಯ್ತು, ಏನ್ ರಿಸಲ್ಟ್ ಬರುತ್ತೆ ಕೆಲವೊಮ್ಮೆ, ಬಿಕಾಸ್ ನಾವು ಇದು ನಮ್ದು ಈ FMC ಶುರು ಆದ್ಮೇಲೆ ಶುರುವಾದಂತ ಎಪಿಸೋಡ್ಗಳು ಪಿಕ್ ಮಾಡಿದಂತ ಟಾಪಿಕ್ಗಳು, ಆ ಟಾಪಿಕ್ಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಹಾಗಾಗಿ ಈ ವಿಚಾರವನ್ನ ಮಾತಾಡಿ, ಇದರ ಜೊತೆಗೆ ಚಿತ್ರರಂಗದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ವಿಚಾರಗಳು, ಆ ವಿಚಾರಗಳ ಬಗ್ಗೆ ಡಿಸ್ಕಷನ್ಗಳು, ಅವುಗಳನ್ನ ಪದೇ ಪದೇ ಟಿವಿನಲ್ಲಿ ತೋರಿಸ್ತಾ ಇರೋದು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗದ ಕೆಲವು ನಟಿಯರು ಮೀಟು ಅನ್ನೋ ಒಂದು ವಿಚಾರವನ್ನು ತಗೊಂಡೋಗಿ ಮಾತಾಡಿದ್ರು. ಅದಕ್ಕೆ ಒಂದಷ್ಟು ಪರ ವಿರೋಧಗಳು ಇದ್ದಾವೆ. ಸೊ ನನ್ನ ಪ್ರಕಾರ ಕೇಳೋದಾದ್ರೆ, ನಮ್ಮ ಪ್ರಕಾರ FMC ಮುಖಾಂತರ ಕೇಳೋದಾದ್ರೆ, ಅಫ್ಕೋರ್ಸ್ ಸೆಕ್ಷುವಲ್ ಹೆರಾಸ್ಮೆಂಟ್ ಅನ್ನೋದು ನಡೆದಿದ್ರೆ ಖಂಡಿತ ಅದು ತಪ್ಪು, ಅದನ್ನ ವಿರೋಧಿಸಬೇಕು, ಅದಕ್ಕೆ ನೆಸೆಸರಿ ಆಕ್ಷನ್ಗಳು ತಗೋಬೇಕು. ಆದ್ರೆ ಆಕ್ಷನ್ ಯಾವಾಗ ತಗೋಬೇಕು? ಇಮಿಡಿಯೇಟ್ ಆಗಿ ತಗೋಬೇಕು. ಎಲ್ಲೋ ಒಂದ್ ಕಡೆ ಕೇರಳದಲ್ಲಿ ಆಯ್ತು ಅಂತ ಹೇಳಿ ತಾನು ಹೋರಾಡ್ತೀನಿ, ಇಲ್ಲಿ ನಾನು ಈಗ ಹೋರಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಲೇಟ್ ರೆಸ್ಪಾನ್ಸ್ ಅಂತ ಅನ್ಸುತ್ತೆ. ನನಗೇನಾದ್ರೂ ಅನ್ಯಾಯ ಆದಾಗ ಇಮಿಡಿಯೇಟ್ ಆಗಿ ಮಾತಾಡುವ ಒಂದು ಅಭ್ಯಾಸವನ್ನ ರೂಢಿಸಿಕೊಂಡ್ರೆ ಅಂತಹ ಅನ್ಯಾಯಗಳು ಪದೇ ಪದೇ ಆಗ್ಲಿಕ್ಕಿಲ್ಲ. ಅಂಡ್ ನನಗೆ ಅನ್ಯಾಯ ಆಯ್ತು ಅಂತ ಹೇಳಿ ನನ್ನಂತವರಿಗೆ ಎಷ್ಟು ಜನರಿಗೆ ಅನ್ಯಾಯ ಆಗಿದೆ, ಆಮೇಲೆ ನಾನು ಗುಂಪು ಕಟ್ಟಿಕೊಂಡು ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೇನೆ ಅಥವಾ ಅದ್ರ ಬಗ್ಗೆ ಆಕ್ಷನ್ ತಗೊಳ್ತೇನೆ ಅನ್ನೋದು ಕೂಡ ತಪ್ಪು. ನನಗೆ ಅನ್ಯಾಯ ಆಯ್ತಾ, ಲೆಟ್ ಮೀ ರೈಸ್ ಮೈ ವಾಯ್ಸ್, ಇದು ಆಗ್ಬೇಕಾಗಿರೋದು. ಅಂಡ್ ಈ ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು ಅಥವಾ ಏನು ಅವ್ರು ಅದಕ್ಕೆ ಮೀಟು ಮೂವ್ಮೆಂಟ್ಗೆ ಏನಂತಾರೆ ಕಾಂಪ್ರಮೈಸ್, ಅಥವಾ ಈ ಟಿವಿಗಳಲ್ಲಿ ಬರೋ ದೊಡ್ಡ ದೊಡ್ಡ ಹೆಡ್ಲೈನ್ ಕಾಸ್ಟಿಂಗ್ ಕೌಚ್, ಈ ಕೌಚ್ಗಳು ಎಲ್ಲ ಇಂಡಸ್ಟ್ರಿಗಳಲ್ಲೂ ಇದೆ, ಕೇವಲ ಚಿತ್ರರಂಗ ಇಸ್ ಅಫ್ಕೋರ್ಸ್ ಇಲ್ಲಿ ಇದು ಲೈಮ್ ಲೈಟ್ ಅಲ್ಲಿ ಇರುವ ಕಾರಣ ಇದು ತುಂಬಾ ಹೈಲೈಟ್ ಆಗಿ ಕಾಣ್ತವೆ ಇಲ್ಲಿರೋ ವಿಚಾರಗಳು. ಈ ಕಾಸ್ಟಿಂಗ್ ಕೌಚ್ ಅನ್ನೋದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಡ್ಬೋದು. ಟ್ರಾನ್ಸ್ಫರ್ ಕೌಚ್, ಪ್ರಮೋಷನ್ ಕೌಚ್, ಪೋಸ್ಟಿಂಗ್ ಕೌಚ್, ಅಂಡ್ ಇನ್ನೇನು ಇದು ಡಾಕ್ಟರೇಟ್ ತಗೋಬೇಕಾದ್ರೆ, ಬಿಕಾಸ್ ಎಷ್ಟೋ ಚಾನೆಲ್ಗಳಲ್ಲಿ ಈ ಡಾಕ್ಟರೇಟ್ ಮಾಡ್ಬೇಕಾದ್ರೆ ಪ್ರೊಫೆಸರ್ಗಳು ಕೇಳಿದ್ರು ಅಂತ ಚಾನೆಲ್ಗಳಲ್ಲಿ ನಾವು ನೋಡಿರೋದು, ವಿಷಯಗಳು ಬಂದಿರೋದೇ ಮೀಡಿಯಾಗಳಿಂದ. ಹಾಗಾಗಿ ಎಲ್ಲ ಫೀಲ್ಡ್ ನಲ್ಲಿ ಈ ಹೆರಾಸ್ಮೆಂಟ್ ಅನ್ನೋದಿದೆ, ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಇದೆ, ಮೊಲೆಸ್ಟೇಷನ್ ಇದೆ. ಅದನ್ನ ಆಗಾಗ್ಲೇ ಮಾತಾಡಿ ಅಲ್ಲಿಗೆ ಚಿವುಟಿದ್ರೆ ಅದು ಬರಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಮಾತಾಡ್ತಿದಾರ, ದಟ್ ಇಸ್ ಅ ಕ್ರೈಮ್, ಟೇಕ್ ಅನ್ ಆಕ್ಷನ್ ಅಗೇನ್ಸ್ಟ್ ಇಟ್. ಕೆಲವೊಮ್ಮೆ ಈಗ ಲಾಸ್ಟ್ ಟೈಮ್ ಶ್ರುತಿ ಹರಿಹರನ್ ಅವ್ರು ಮಾತಾಡ್ಬೇಕಾದಾಗ ತುಂಬಾ ಜನರು ಸಪೋರ್ಟೇ ಮಾಡ್ಲಿಲ್ಲ. ಅವಾಗ ಆಕೆ ಸಿನಿಮಾ ರಂಗ ಬಿಟ್ಟು ಒಂದಷ್ಟು ಕಾಲ ಬೇರೆ ಆಕೆ ಅಬ್ರಾಡ್ ಹೋದ್ರು. ಅಫ್ಕೋರ್ಸ್ ಅವ್ರು ಆಕ್ಟಿವ್ ಇದ್ರು, ಒಂದ್ ರೀತಿ ನಾನ್ ಆಕ್ಟಿವ್ ಇದ್ರು. ಮಾತಾಡ್ಬೇಕಿತ್ತು ಆಗ್ಲೇ CM ಹತ್ರ ಹೋಗ್ಬೇಕಿತ್ತು. ಯಾಕೆ ಆವಾಗ ಹೋಗ್ಲಿಲ್ಲ? ಕೇರಳದಲ್ಲಿ ಆಯ್ತು ಅಂದ ತಕ್ಷಣ ಇಲ್ಲಿ ಮಾಡ್ಬೇಕು, ಕೇರಳದಲ್ಲಿ ಒಂದು ಚೆನ್ನಾಗಿ ಸಿನಿಮಾ ಬರ್ತಿದೆ ಅಂದ ತಕ್ಷಣ ಅದ್ರ ಬಗ್ಗೆ ಇಲ್ಲಿನೂ ಅದೇ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕು, ಕೇರಳದಲ್ಲಿ ಒಂದು ಅನ್ಯಾಯದ ವಿರುದ್ಧ ಹೋರಾಡ್ತಿದ್ದಾರೆ ಅಂತ ತಕ್ಷಣ ಇಲ್ಲಿ ಹೋರಾಡ್ಬೇಕು ಅನ್ನೋದು ಇಲ್ಲ. ಇಲ್ಲಿ ನಾವೇ ಇನಿಷಿಯೇಟ್ ಮಾಡಬಹುದು. ಇದ್ರ ಬಗ್ಗೆ ನಂಗೆ ಹೇಳಬೇಕಿತ್ತು. ಸೊ ಮೀಟು ಮೂವ್ಮೆಂಟ್ ಅಫ್ಕೋರ್ಸ್ ಇಟ್ ಇಸ್ ವೆರಿ ಗುಡ್, ಬಟ್ ಇಫ್ ಯು ಟೇಕ್ ದ ಆಕ್ಷನ್ ರೈಟ್ ಅವೇ, ಆಗ್ಲೇ ಅನ್ಯಾಯ ಆದ ತಕ್ಷಣ ಮಾತಾಡುವ ಅಭ್ಯಾಸವನ್ನು ರೂಢಿಸಿಕೊಂಡಂತ ಸಂದರ್ಭದಲ್ಲಿ ಈ ರೀತಿ ಗುಂಪು ಕಟ್ಟಿಕೊಂಡು ಹೋಗಿ ಮಾತಾಡುವ ಅಗತ್ಯ ಇಲ್ಲ. ಯಾರಿಂದ ಅನ್ಯಾಯ ಆಯ್ತು ಅನ್ನೋದನ್ನ ದಯವಿಟ್ಟು ಕ್ಲಾರಿಫೈ ಮಾಡಬೇಕು. ಇಲ್ಲ ನಾವು ಮಾಡಿದ್ರೆ ನಮಗೆ ಡೇಂಜರಸ್ ಇದೆ, ನಮಗೆ ಅದಿದೆ, ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವುದನ್ನು ನೀವು ರಿವೀಲ್ ಮಾಡುವ ಅಗತ್ಯ ಇರಲಿಲ್ಲ. ನೀವುಗಳೇ ಹೋಗಿ ವೈ ಡಿಡ್ ಯು ಕಾಲ್ ಪ್ರೆಸ್ ಅನ್ನ ಕರೆದು ನಾನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಯಾಕೆ ಹೇಳ್ತೀರಾ? ಪ್ರೆಸ್ ಅನ್ನ ಕರೆದು ನಾನು ಇಂಥವನ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಇದೆ. ನೀವು CM ಹತ್ರ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಹೇಳಿ ಮಾತಾಡ್ತೀವಿ, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಬಿಕಾಸ್ ನಾನು ಕೂಡ ಒಂದು ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡ್ತೀನಿ, ನನ್ನ ಹಸ್ಬೆಂಡ್ ಕೂಡ ಡೈರೆಕ್ಟರ್. ನನ್ನ ತರ ಹಲವು ಫ್ಯಾಮಿಲಿಗಳು ಇಲ್ಲಿ ತೊಡಗಿಸಿಕೊಂಡಿದ್ದಾವೆ. ಅಂಡ್ ನಮಗೆ ಒಂದು ಹಿಂದಗಡೆ ನಮ್ಮನ್ನ ಕೇಳುವ ಫ್ಯಾಮಿಲಿಗಳು, ರಿಲೇಷನ್, ಸೊಸೈಟಿಗಳಿದ್ದಾರೆ. ಅವರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನೀವು ಇಂಥ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು. ಅಫ್ಕೋರ್ಸ್ ಐ ಹ್ಯಾವ್ ಆನ್ಸರ್. ಇದು ಈ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲಿದೆ, ನಿಮ್ಮ ಮನೆಯಲ್ಲಿದೆ, ನಿಮ್ಮ ಆಫೀಸಲ್ಲಿದೆ, ಫಸ್ಟ್ ಅಲ್ಲೋಗಿ ನೋಡ್ಕೊಳ್ಳಿ ಅಂತ ನಾನು ಐ ಕ್ಯಾನ್ ಆನ್ಸರ್ ದೆಮ್. ಬಟ್ ತುಂಬಾ ಹೈಲೈಟ್ ಆಗಿ ಪದೇ ಪದೇ ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಕಡೆ ಇದನ್ನೇ ಕಾಣಿಸ್ಬೇಕಾದಾಗ ನಿಮ್ಮ ಮೇಲೆ ಅನ್ಯಾಯ ಆಗ್ತಿದೆಯಾ, ದಬ್ಬಾಳಿಕೆ ಆಗ್ತಿದೆಯಾ, ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಾ ಇದೆಯಾ, ದಯವಿಟ್ಟು ಅದೇ ಕ್ಷಣದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಮಾಡಿ. ನಾನೊಬ್ಳು ಹೆಣ್ಣು ಮಗಳಾಗಿ, ನೀವೊಬ್ರು ಹೆಣ್ಣು ಮಗಳಾಗಿ ಈ ರೀತಿ ಮಾತಾಡ್ತೀರಾ ಅಂತ ಹೇಳಿದ್ರೆ, ನಾನು ಹೆಣ್ಣು ಮಗಳಾದ ಕಾರಣನೇ ಮಾತಾಡ್ತೀನಿ. ಬಿಕಾಸ್ ನನ್ನ ಜೊತೆ ಅಂತ ಎಕ್ಸ್ಪೀರಿಯನ್ಸ್ ಆದಾಗ ಐ ಇಮಿಡಿಯೇಟ್ಲಿ ರೆಸ್ಪಾಂಡ್.
ನನಗೆ ಕಂಫರ್ಟೇಬಲ್ ಇಲ್ಲ, ಐ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಯು. ನಾನು ನನ್ನ ಫ್ಯಾಮಿಲಿ ಜೊತೆ ಮಾತಾಡ್ತೀನಿ, ಇಂಥವ್ರ ಬಗ್ಗೆ ಲೀಗಲ್ ಆಕ್ಷನ್ ತಗೋಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೀನಿ. ಐ ಹ್ಯಾವ್ ದಟ್ ಗಟ್ಸ್, ಐ ಕ್ಯಾನ್ ಸ್ಪೀಕ್ ಇಟ್ ಔಟ್. ನಾನು ಮಾತಾಡೋ ಧೈರ್ಯ ನನಗಿದೆ, ತಾಕತ್ತಿದೆ. ಸೊ ಯಾವುದೇ ವಿಚಾರ ಇರಲಿ, ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ, ಕಾಯಬೇಡಿ. ಎಲ್ಲರೂ ಬಂದು ಸೇರಬೇಕು ಅಂತ ಹೇಳಿದ್ರೆ ಆಗಲ್ಲ. ಎಲ್ಲರೂ ಬಂದು ಸೇರುವಂತ ಹಲವು ವಿಚಾರಗಳು ಸಿನಿಮಾ ರಂಗದಲ್ಲಿದೆ. ಅದು ಪೈರಸಿ ವಿಷಯ ಇರ್ಬೋದು, ಕ್ರೌಡ್ ಪುಲ್ಲಿಂಗ್ ಇರ್ಬೋದು, ಅಥವಾ ಥಿಯೇಟರ್ಗೆ ಜನರನ್ನ ಯಾವ ರೀತಿ ಕರ್ಕೊಂಡು ಬರಬೇಕು, ಒಂದು ಸಿನಿಮಾಗೆ ಯಾವ ರೀತಿ ಸಪೋರ್ಟ್ ಬೇಕು, ಇಂಥ ವಿಷಯಗಳಿಗೆ ಅಫ್ಕೋರ್ಸ್ ದೊಡ್ಡ ಸಂಖ್ಯೆಯಲ್ಲಿ ಸಪೋರ್ಟ್ ಬೇಕಾಗುತ್ತೆ. ಹಾಗಾಗಿ ಈ ವಿಚಾರವನ್ನು ತಗೊಂಡಿದ್ದೇವೆ. ಸೊ ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ, ಈ FMC ಯ ಉದ್ದೇಶ ಏನು, FMC ಯಾವ ವಿಚಾರದ ಬಗ್ಗೆ ಮಾತಾಡ್ತೇವೆ ಅಂತ ಹೇಳಿದ್ರೆ, ಇಲ್ಲಿ FMC ಅಲ್ಲಿ ಒಂದು ಪೈರಸಿ ವಿಚಾರಗಳ ಬಗ್ಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗುವ ಹಲವು ವಿಷಯಗಳು, ಹಲವು ಬೇಡದ ವಿಚಾರಗಳ ಬಗ್ಗೆ ಧ್ವನಿ ಎತ್ತೋದು, ಆಗ್ತಿದ್ರೆ ಆಕ್ಷನ್ ತಗೊಳ್ಳೋದ್ರ ಬಗ್ಗೆ ಮಾತಾಡೋ ಒಂದು ಮೇಜರ್ ಇಂಟೆನ್ಷನ್ ಇಟ್ಕೊಂಡು FMC ಫಾರ್ಮ್ ಆಗಿದ್ದು ಅಥವಾ ಹುಟ್ಕೊಂಡಿರೋದು. ಇಲ್ಲಿ ಪೈರಸಿ ವಿಚಾರ ಇರ್ಬೋದು, ಮಲ್ಟಿಪ್ಲೆಕ್ಸ್ ನಲ್ಲಿ ನಡೆಯುವಂತ ಕನ್ಫ್ಯೂಷನ್ಗಳು, ಟಿಕೆಟ್ ರೇಟ್ ಇರ್ಬೋದು, ಶೋ ಟೈಮ್ ಇರ್ಬೋದು, ಥಿಯೇಟರ್ ಅವೈಲೇಬಿಲಿಟಿ ಇಲ್ಲದೆ ಇರುವಂತ ವಿಚಾರಗಳ ಬಗ್ಗೆ ಮಾತಾಡೋದು ಇರ್ಬೋದು, ಅಥವಾ ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆಗಳ ಬಗ್ಗೆ ಇರ್ಬೋದು, ಹೊಸ ಸಿನಿಮಾ ಮೇಕರ್ಸ್ಗಳಿಗೆ ಅಥವಾ ಹೊಸ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು, ಎಜುಕೇಟ್ ಮಾಡೋದು, ಅಂಡ್ ಆರ್ಟಿಸ್ಟ್ ಕೋಆರ್ಡಿನೇಷನ್, ಹೀಗೆ ಹಲವು ಒಳ್ಳೆ ವಿಚಾರಗಳ ಬಗ್ಗೆ, ಹಾಗೆ ಕೆಟ್ಟ ವಿಚಾರಗಳನ್ನ ಅಪೋಸ್ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆ ಹುಟ್ಟುಕೊಂಡಿರೋದು. ಹಾಗೇನೆ ಒಳ್ಳೆ ಸಿನಿಮಾಗಳನ್ನ ಮಾಡೋದು, ಜನರಿಗೆ ಸಿನಿಮಾಗಳನ್ನ ರೀಚ್ ಮಾಡಿಸೋದು ಇದರ ಉದ್ದೇಶ ಆಗಿದೆ. ಆದ್ರೆ ಕೆಲವರು, ಒಂದಷ್ಟು ಜನರು, ನೀವು ಪದೇ ಪದೇ ಒಳ್ಳೆ ಸಿನಿಮಾ ಮಾಡಬೇಕು, ಕ್ವಾಲಿಟಿ ಸಿನಿಮಾ ಕೊಡಬೇಕು, ಅದು ಕ್ವಾಲಿಟಿ ಇನ್ ದ ಸೆನ್ಸ್ ಟೆಕ್ನಿಕಲ್ ವೈಸ್ ಇರ್ಬೋದು, ಕಂಟೆಂಟ್ ವೈಸ್ ಇರ್ಬೋದು, ಅಥವಾ ಆರ್ಟಿಸ್ಟ್ ವೈಸ್ ಇರ್ಬೋದು ಮಾತಾಡ್ತೀರಾ. ನೀವು ನಿಮ್ಮ ಒಂದು FMC ಬರ್ತಾ ಇರುವ ಒಂದು ರೀತಿ, ಅಂದ್ರೆ ನೀವು ಪ್ರೆಸೆಂಟ್ ಮಾಡ್ತಾ ಇರುವ ರೀತಿ ಇನ್ನೂ ಕ್ವಾಲಿಟಿ ಕೊಡ್ಬೋದಲ್ಲ, ಇನ್ನೂ ತುಂಬಾ ಚೆನ್ನಾಗಿ ಬರ್ಬೋದಲ್ಲ ಅಂತ ಒಂದಷ್ಟು ಜನರು ಸಜೆಸ್ಟ್ ಮಾಡಿದವರಿಗೆ ನಾನು ಹೇಳ್ತಾ ಇರೋದು, ಅಫ್ಕೋರ್ಸ್ ಇದು ಮೊದಲನೇದಾಗಿ FMC ಇಸ್ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇಲ್ಲಿ ನಾವು ಯಾವುದೇ ಕಮರ್ಷಿಯಲ್ ಇಂಟೆನ್ಷನ್ ಇಟ್ಟುಕೊಂಡು ಬರ್ತಾ ಇರುವಂತಹ ಒಂದು ಏನು ಮೀಡಿಯಾ ಅಲ್ಲ. ಇದು ಸಂಸ್ಥೆ ಕೂಡ, ಇದೊಂದು ಪ್ಲಾಟ್ಫಾರ್ಮ್ ಕೂಡ, ಇದೊಂದು ಮಾಧ್ಯಮ ಕೂಡ. ಇಲ್ಲಿ ನಮಗೆ ಸರ್ವಿಸ್ ಕೊಡುವ ಇಂಟೆನ್ಷನ್ ಇದೆ, ನಾಲೆಜ್ ಕೊಡುವ ಇಂಟೆನ್ಷನ್ ಇದೆ. ಅಂಡ್ ಅಫ್ಕೋರ್ಸ್ ನಾವು 100% ಮುಂದಿನ ದಿನಗಳಲ್ಲಿ ಪ್ರಾಪರ್ ಸ್ಟುಡಿಯೋ ಸೆಟಪ್, ಪ್ರಾಪರ್ ಎಲ್ಲ ಗ್ರಾಫಿಕ್ ಎಲ್ಲದರ ಜೊತೆ ಬರ್ತೀವಿ. ಆದ್ರೆ ಅಲ್ಲಿ ತನಕ ನಾವು ವಿಷಯಗಳು ವಿಷಯಾಂತರವಾಗೋದಕ್ಕಿಂತ ಮುಂಚೆ ಮಾತಾಡೋದು ವೆರಿ ಇಂಪಾರ್ಟೆಂಟ್ ಅನ್ನೋ ಕಾರಣದಿಂದನೇ ಲೆಟ್ಸ್ ಟಾಕ್ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಕೂಡ ಪ್ರೊಫೆಷನಲಿ ಆಂಕರ್ ಆಗಿದ್ದವಳು, ಸಂಬಳ ತಗೊಂಡು ಒಳ್ಳೆ ಸಂಸ್ಥೆಗಳಿಗೆ ಕೆಲಸ ಮಾಡಿದವಳು, ಮೇಕಪ್ ಹಾಕಿನೇ ಕ್ಯಾಮ್ರಾ ಮುಂದೆ ನಿಂತು ಅಭ್ಯಾಸ. ಅಂಡ್ ಐ ಬಿಲೀವ್ ವೆನ್ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಯು ಶುಡ್ ಪರ್ಫೆಕ್ಟ್ಲಿ ಡ್ರೆಸ್ಡ್ ಅನ್ನುವ ನಾಲೆಜ್ ನನಗೂ ಕೂಡ ಇದೆ. ಆದ್ರೆ ಮಾತಾಡಬೇಕಾದಂತ ವಿಚಾರವನ್ನ ಮಾತಾಡ್ಲೇಬೇಕು. ಆಸ್ ಐ ಸೆಡ್, ಮೀಟು ಅಂತ ಮೂವ್ಮೆಂಟ್ಗಳಲ್ಲಿ ವಿಚಾರ ಇದ್ದಾಗ ಆಗ್ಲೇ ಆಕ್ಷನ್ ತಗೋಬಿಡ್ಬೇಕು. ಅದೆಲ್ಲ ಆಗಿ ಕಾಲ ಬರಲಿ ಅಂತ ನಾನು ಕಾಯ್ಬೇಕು ಅಂತ ಏನಿದೆ ಅಲ್ವಾ, ಅದಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿ ಪೈರಸಿ ಬಗ್ಗೆ ಮಾತಾಡ್ತಾ ಒಂದಷ್ಟು ವಿಚಾರಗಳು ಪೈರಸಿಯಲ್ಲಿ ನಾವು ಆಕ್ಷನ್, ನಮ್ಮ ಸಿನಿಮಾಗೆ ಪೈರಸಿ ಆದಾಗ ನಾವು ಆಕ್ಷನ್ ತಗೊಂಡು ಈ ರೀತಿ ಆಕ್ಷನ್ ತಗೋಬಹುದು ಅನ್ನೋದನ್ನ ಹೇಳೋದಕ್ಕೆ ಈಗಿನ ನಮ್ಮ ಪ್ರೆಸೆಂಟ್ ದುನಿಯಾ ಹೇಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರವನ್ನ ತಿಳಿಸೋದಕ್ಕೆ ಹಲವು ಆಪ್ಷನ್ಗಳು ನಮ್ಮ ಈಗ ಹುಟ್ಕೊಂಡಿವೆ. ಅದು ಫೋನ್ ಮೂಲಕ ಇರ್ಬೋದು, ಮೀಡಿಯಾಗಳ ಮೂಲಕ. ಬರೀ ಇವಾಗ ಮುಂದೆ ಪ್ರೆಸ್ ಮೀಟ್ ಕರಿಬೇಕು ಅಂತಿಲ್ಲ, ಪ್ರಿಂಟ್ ಮೀಡಿಯಾವನ್ನು ಅವಲಂಬಿಸಬೇಕು ಅಂತಿಲ್ಲ, ಟಿವಿ ಮೀಡಿಯಾನ ಅವಲಂಬಿಸಬೇಕು ಅಂತಿಲ್ಲ. ನಿಮ್ಮ ಒಂದು ಡಿವೈಸ್ ಮೂಲಕ ಇಡೀ ಲೋಕಕ್ಕೆ ನೀವು ನಿಮ್ಮ ವಿಚಾರಗಳನ್ನ ತಿಳಿಸಬಹುದು. ಹಾಗಾಗಿ ವಿಷಯಗಳು ವಿಷಯಾಂತರ ಆಗೋದಕ್ಕಿಂತ ಮುಂಚೆ ಮಾತಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಯಾವುದೇ ಗ್ರಾಫಿಕ್ಸ್ ಇರಲಿ, ಏನು ಗ್ಲಿಟರ್ಸ್ ಇರಲಿ, ಗ್ಲಾಮರ್ ಇರಲಿ, ಅದೆಲ್ಲವನ್ನ ಸೈಡಿಗಿಟ್ಟು ವಿಚಾರವನ್ನ ಮಾತಾಡೋಣ. ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋ ವಿಚಾರದಿಂದ ಇಟ್ಟುಕೊಂಡೇ ನಾವು ಅನ್ಅಫಿಷಿಯಲ್ ಆಗಿ, ತುಂಬಾ ಫಾರ್ಮಲ್ ಅನ್ನೋದಕ್ಕಿಂತ ತುಂಬಾ ಕ್ಯಾಶುವಲ್ ಆಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಆಗ್ತಾ ಇದ್ದೀವಿ. ಇಲ್ಲಿ ನಾವು ಅಫ್ಕೋರ್ಸ್ ಸಿನಿಮಾ ಅಂತ ಬಂದಾಗ ಇಲ್ಲಿ ನಾವು ಮಾತಾಡ್ತಾ ಇರೋದು ಕೇವಲ ಚಿತ್ರರಂಗದವ್ರ ಜೊತೆ. ಪ್ರತಿಯೊಬ್ಬ ವ್ಯಕ್ತಿಯನ್ನ ಇಂಡಿವಿಜುವಲ್ ಆಗಿ ಮಾತಾಡಿ ಅಥವಾ ಎಲ್ಲೋ ಒಂದು ಹಾಲ್ ನಲ್ಲಿ ಎಲ್ಲಾರನ್ನೂ ಒಗ್ಗೂಡಿಸಿ ಮಾತಾಡ್ಲಿಕ್ಕೆ ಈಗ ಅಂತೂ ಸಾಧ್ಯ ಇಲ್ಲ. ಬಿಕಾಸ್ ಅವರವರ ಕೆಲಸಗಳಲ್ಲಿ, ಅವರವರ ಡೇಟ್ಗಳಲ್ಲಿ, ಅವರವರ ಕಮಿಟ್ಮೆಂಟ್ಗಳಲ್ಲಿ ಮುಳುಗೋಗಿರ್ತಾರೆ. ಸೊ ಈ ಒಂದು ಮೀಡಿಯಾ ಆಫ್ ಇನ್ಸ್ಟ್ರಕ್ಷನ್ ನಮಗೆ ಏನು ಕಮ್ಯುನಿಕೇಶನ್ ಇಸ್ ವೆರಿ ಗುಡ್ ಅಂತ ಅನಿಸ್ತು. ಸೊ ವಿ ಸ್ಟಾರ್ಟೆಡ್ ಟಾಕಿಂಗ್. ಐ ಬಿಲೀವ್ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್. ಸೊ ಲೆಟ್ಸ್ ಟಾಕ್ ಅಂತ ಶುರು ಮಾಡ್ಬಿಟ್ಟಿದೀವಿ.
ಅನ್ಅಫಿಷಿಯಲಿ ಅಂದ್ರೆ ತುಂಬಾ ಇನ್ಫಾರ್ಮಲ್ ಆಗಿ ಶುರು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಐ ವಿಲ್ ಆಲ್ಸೋ ಕಮ್ ವಿತ್ ವೆರಿ ವೆಲ್ ಡ್ರೆಸ್ಡ್ ವೇ, ನೈಸ್ಲಿ ಮೇಕಪ್, ಒಂಚೂರು ಡಯಟ್ ಕೂಡ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಾಣ್ಬೇಕು ಅಂತ ಹೇಳ್ಕೊಂಡು. ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಸ್ಟುಡಿಯೋ ಸೆಟಪ್ ಕೂಡ ಇರುತ್ತೆ, ಎಲ್ಲವೂ ಇರುತ್ತೆ, ಆಡಿಯೋ ಕೂಡ ತುಂಬಾ ಪ್ರಾಪರ್ ಆಗಿ ಬರುತ್ತೆ. ಈಗ ಏನ್ ಹೇಳಬೇಕು ಅದನ್ನ ಹೇಳಲೇಬೇಕು, ಏನ್ ಕಮ್ಯುನಿಕೇಟ್ ಮಾಡಬೇಕು ಮಾಡಲೇಬೇಕು. ಸೊ ಲೆಟ್ಸ್ ಅಂದ್ರೆ ಅಫ್ಕೋರ್ಸ್ ಒಂದು ಸಿನಿಮಾಗೆ ಅಂತ ಮಾಡ್ಬೇಕಾದಾಗ ಇದೇ FMC ಮುಂದಿನ ದಿನಗಳಲ್ಲಿ ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಏನ್ ಕೊಡಬೇಕು 100% ಕೊಡ್ತೀವಿ. ಜನರ ಕಣ್ಣಿಗೆ ಅದು ಆಡಿಯೋ ವೈಸ್ ಇರ್ಬೋದು, ವಿಜುವಲ್ ವೈಸ್ ಇರ್ಬೋದು, ಕಾಸ್ಟಿಂಗ್ ವೈಸ್ ಇರ್ಬೋದು, ಪರ್ಫೆಕ್ಟ್ ಆಗಿ ಬರ್ತೇವೆ. ಸೊ ಈ ವಿಚಾರವನ್ನ ತಿಳಿಸ್ಬೇಕಿತ್ತು. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೊಬ್ಬ ಒಳ್ಳೆ ಗೆಸ್ಟ್ ಜೊತೆಗೆ ಲೆಟ್ಸ್ ಟಾಕ್ ಅಲ್ಲಿ ಟಾಕ್ ಮಾಡೋಣ ಅಂತ ಬರ್ತೀವಿ. ಅಥವಾ ಒಂದು ಎಪಿಸೋಡ್ ಟೆಲಿಕಾಸ್ಟ್, 2 ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಅದ್ರ ಆಫ್ಟರ್ ಎಫೆಕ್ಟ್ ಏನು ಅಂತಾನು ಹೇಳ್ಕೊಂಡು ಲೆಟ್ಸ್ ಟಾಕ್ ಅಂತ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.